ಸಿದ್ಧಲಿಂಗೇಶ್ವರ ಬಾಮುಗವ ತೋರು ಕರುಣಾಕರ ಜಗದೀಶ್ವರ ನಿನ್ನ ಮರೆಯಲಾರೆ ಯೋಗೀಶ್ವರ ಎಲ್ಲಿರುವೆ ಸಿದ್ಧಲಿಂಗೇಶ್ವರ ಬಾಮುಗವ ತೋರು ಕರುಣಾಕರ ಎಲ್ಲಿರುವೆ ಸಿದ್ಧಲಿಂಗೇಶ್ವರ ಬಾಮುಗವ ತೋರು ಕರುಣಾಕರ ಜಗದೀಶ್ವರ ನಿನ್ನ ಮರೆಯಲಾರೆ ಯೋಗೀಶ್ವರ ಎಲ್ಲಿರುವೆ ಸಿದ್ಧಲಿಂಗೇಶ್ವರ ಬಾಮುಗವ ತೋರು ಕರುಣಾಕರ ಇರುವೆ ಸಿದ್ಧಲಿಂಗೇಶ್ವರ ಬಾಮುಗವ ತೋರು ಕರುಣಾಕರ ಜಗದೀಶ್ವರ ನಿನ್ನ ಮರೆಯಲಾರೆ ಯೋಗೀಶ್ವರ ಎಲ್ಲಿರುವೆ ಸಿದ್ಧಲಿಂಗೇಶ್ವರ ಬಾಮುಗವ ತೋರು ಕರುಣಾಕರ ಇವತ್ತಿನ ದಿವಸ ಪುಣ್ಯದ ದಿವಸ, ಪವಿತ್ರಾತ್ಮರ ಸನ್ನಿಧಿಯಲ್ಲಿ ಪವಿತ್ರವಾದಂಥ ಜಾಗದಲ್ಲಿ ಪುಣ್ಯಾತ್ಮರೆಲ್ಲರೂ ಸಮಾವೇಶವಾಗಿರ್ತಕ್ಕಂಥ ಒಂದು ವಿಶೇಷ ಕಾರ್ಯಕ್ರಮ ಅಂತ ನಾನು ಭಾವಿಸ್ತೀನಿ. ಯಾಕೆ ಅಂದರೆ ಒಂದು ನಾಡು, ಒಂದು ಭೂಮಿ ಒಬ್ಬ ಯೋಗಿಯನ್ನು ದಕ್ಕಿಸ್ಕೊಳ್ಬೇಕು ಅಂದರೆ ಬಹಳ ಪುಣ್ಯ ಮಾಡಿರಬೇಕು. ಒಬ್ಬ ಯೋಗಿ ದಕ್ಕಿಸ್ಕೊಳ್ಳೋಕ್ಕೆ ತುಂಬ ಪುಣ್ಯ ಮಾಡಿರಬೇಕು. ಅಂಥದ್ರಲ್ಲಿ ಮೂರು ಜನ ಯೋಗಿಗಳು ಈ ಪುಣ್ಯ ಭೂಮಿಯಲ್ಲಿ ಆವಿರ್ಭವಿಸಿದ್ದಾರೆ ಅಂದರೆ ಈ ಜಾಗಕ್ಕೆ ಅದು ಇನ್ನೆಷ್ಟು ಶಕ್ತಿ ಇರಬೇಕು. ಯಾವ ಶತಮಾನದಲ್ಲಿ ಯಾವ ಪುಣ್ಯ ಪುರುಷ ಇಲ್ಲಿ ಯಾವ ಯೋಗ ಬೀಜ ಬಿತ್ತಿದಾರೋ ಗೊತ್ತಿಲ್ಲ. ಈ ಕುಮದ್ವತಿ ನದಿ ತೀರದಲ್ಲಿ ಎಂತಹ ಪುಣ್ಯ ಭೂಮಿ ಇದು. ಅಜ್ಜ ಶ್ರೀಮಂತ, ಅಪ್ಪ ಶ್ರೀಮಂತ, ಮೊಮ್ಮಗ ಅದಕ್ಕಿಂತ ಶ್ರೀಮಂತ ಅಂದರೆ ಅದಕ್ಕೇನಂತ ಕರಿತೀವಿ. ಹಂಗೆ 3 ತಲೆಮಾರುಗಳು ಯೋಗದ ಬೀಜವನ್ನು ಹೊತ್ತು ಬಂದು ಇಡೀ ನಾಡನ್ನೆಲ್ಲ ಬೆಳಗ್ತಾ ಇರ್ತಕ್ಕಂಥ ಒಂದು ಪರಂಪರೆ ಈ ಮಠಕ್ಕಿದೆ ಅಂತಂದರೆ ಇದಕ್ಕಿಂತ ಶ್ರೇಷ್ಠವಾದ ಪರಂಪರೆ ಇನ್ಯಾವುದೂ ಇಲ್ಲ ಅಂತ ನಾನು ಭಾವಿಸ್ತೀನಿ. ಆದರೆ ಅದ್ರ ಜೊತೆಗೆ ಎಲ್ಲ ಮಠದ ಭಕ್ತರದ್ದು ಸೇರಿ ನಮ್ದೊಂದು ಕರ್ತವ್ಯ ಇದೆ. ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೊನ್ನೆ ನಾನು ಕಾರ್ಯಕ್ರಮಕ್ಕೆ ಹೋಗಿರಲ್ಲ, ಬಟ್ ನಾನು ನೋಡ್ತಾ ಇದ್ದೆ ಬಹಳಷ್ಟು ಜನ ಗಣ್ಯರದು ಹೇಳಿದಂಥ ಮಾತು ಏನಂದರೆ, ಅಜ್ಜಿಯರು ಬಹಳ ಬೇಗ ಬಂದ್ಬಿಡ್ಲಿ, 1 ವರ್ಷ ಹೋಗ್ತಾರಂತೆ, ಅಷ್ಟು ದಿವಸ ಯಾಕೆ, ನಮಗೆ ಬಿಟ್ಟಿರೋಕ್ಕಾಗೋದಿಲ್ಲ. ಬಹಳಷ್ಟು ಜನರ ಹಿಂದೆ ಫಸ್ಟ್ 3 ವರ್ಷ ಅನುಷ್ಠಾನಕ್ಕೆ ಹೋದಾಗಲೂ ಕೂಡ ಭಾಳಷ್ಟು ಜನರು ಹೇಳಿದಂಥ ಮಾತು. ಸಾಕು ಬಿಡ್ರಿ, ಯಾಕೆ ಈ ಥರ ಮಾತು. ಮೊನ್ನೆ ಅವರೊಂದು ವಿಡಿಯೋದಲ್ಲೂ ಕೂಡ ಹೇಳಿದರು ಮಾತು. ಎಲ್ಲ ಸುಮಾರು ಜನ ಮಠಾಧೀಶರು ಕೂಡ ಬಂದು ಹೇಳಿದ್ರು, ಸಾಕು ಬಿಡ್ರಿ, ನಿಲ್ಲಿಸ್ರಿ, ಯಾಕೆ ಹಿಂಗೆ ಮಾಡ್ತೀರಾ ಅಂತ. ಖಂಡಿತ ತಪ್ಪಲ್ಲ. ನಮಗೂ ನಿಮಗೂ ಎಲ್ಲರಿಗೂ ಪ್ರೀತಿ ಅಭಿಮಾನ ಇದೆ. ಜಾಸ್ತಿ ಸಹ ಅವರನ್ನು ಬಿಟ್ಟಿರೋಕ್ಕಾಗಲ್ಲ ಅನ್ನೋದು ಇದೆ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಶಿಷ್ಯರಾಗಿ ನಮ್ಮ ಕರ್ತವ್ಯ ಬೇರೆ ಇದೆ. ಉದಾಹರಣೆಗೆ ನಿಮ್ಮ ಮನೆಯಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿ, ನಿಮ್ಮ ಅಣ್ಣನೋ ತಮ್ಮನೋ ಮಗನೋ ಯಾರೋ ಒಬ್ಬ ಫಾರಿನಲ್ಲಿದ್ದಾನೆ ಅಂತ ಇಟ್ಕೊಳ್ಳೋಣ. ಅವನಿಗೆ ತಿಂಗಳಿಗೆ 1 ಲಕ್ಷ ಸಂಬಳ ಬರ್ತಾ ಇರುತ್ತೆ. 1-2 ವರ್ಷ ಅವನು ಹೋಗಿರ್ತಾನೆ ಫಾರಿನ್ಗೆ. ನೀವು ಅಂತೀರ, ಸಾಕು ಬಾರಪ್ಪ, ಅಷ್ಟು ದೂರ ಯಾಕೆ ಹೋಗಿದೆಯಾ, ನಮ್ಮ ಜೊತೆಗೆ ಇರು, ನಮ್ಮ ಮಧ್ಯೆ ಇರು ಅಂತ ಹೇಳ್ತೀರಾ. ಅವನಂತಾನೆ, ಇಲ್ಲ ಒಂದು ಆಫರ್ ಬಂದಿದೆ ಕೆಲಸದ್ದು, ಏನಂದರೆ 1 ಕೋಟಿ ಸಂಬಳ ನನಗೆ ಮುಂದಿನ ವರ್ಷದಿಂದ, 1 ಕೋಟಿ ಸಂಬಳ. ಆದರೆ ಒಂದು ಕಂಡೀಷನ್ ಹಾಕ್ಬಿಟ್ಟಿದ್ದಾರೆ, ಏನಂದರೆ 3 ವರ್ಷ ನಾನು ಕಾಂಟ್ರಾಕ್ಟಿಗೆ ಸೈನ್ ಹಾಕಬೇಕು. ನೀವು ನೋಡಿದ್ರೆ ಬಾ ಅಂತ ವಾಪಸ್ ಕರಿತಾ ಇದ್ದೀರಾ, ಹಾಗಾಗಿ ನಾನು ಅದನ್ನು ಕ್ಯಾನ್ಸಲ್ ಮಾಡಿಬಿಡ್ತಾ ಇದ್ದೀನಿ ಅಂತಂದರೆ ಯಾರಿಗಾದರೂ ಧೈರ್ಯ ಇದೆಯೇನ್ರಿ? ಆ ಕೆಲಸ ಬೇಡ, ಬಿಟ್ಬಿಟ್ಟು ಬಾ ಅಂತ ಹೇಳುವಂಥ ಧೈರ್ಯ ಯಾರಿಗಾದರೂ ಇದೆಯಾ? ಯಾರು? ಕೋಟಿ ರೂಪಾಯಿ ಸಂಬಳನ 3 ವರ್ಷನ ಆಡ್ಕೊಂಬರುತ್ತೆ, ಬರೋಕ್ಕೆ ಹೋಗ್ಬೇಡ ನೀನು, ಅಲ್ಲೇ ಇದ್ಬಿಡು ಅಂತ ಅಂತೀವೋ ಇಲ್ವ? ಹೌದು ತಾನೆ? ಕೇವಲ 1 ಕೋಟಿ ರೂಪಾಯಿ ಸಂಬಳ ಜಾಸ್ತಿ ಆಗಿದ್ಕೆ. ಆದರೆ ಒಬ್ಬ ಯೋಗಿ ಅಡಿಗೆ ನೀವು ಅನುಷ್ಠಾನ ಮಾಡ್ರಿ, ನಾವು ಮಠವನ್ನು ನೋಡ್ಕೊಳ್ತೀವಿ, ನೀವು ಯೋಚನೆ ಮಾಡಬೇಡ್ರಿ ಅಂತ ಹೇಳಬೇಕಾದ ಜವಾಬ್ದಾರಿ ನಮ್ಮ ಮೇಲಿದೆ. ಹೌದು ತಾನೆ? ಆ ಕೆಲಸ ಎಲ್ಲ ಮಠದವರು, ಇದೊಂದು ಮಠ ಅಂತ ಹೇಳ್ತಿಲ್ಲ, ನಮ್ಮ ಗೋಣಿಬೀಡು ಮಠ ಆಗಿರ್ಬೋದು, ಇಲ್ಲಿದಾಗಿರ್ಬೋದು, ಕುರಿಕೋಟ, ಎಲ್ಲ ಭಕ್ತರದು ಒಂದು ಪ್ರಾಮಾಣಿಕ ಪ್ರಯತ್ನದಾಗಬೇಕು. ಒಬ್ಬ ಯೋಗಿ ದುಡಿತಾ ಇದ್ದಾನೆ ಅಂತ ಹೇಳಿದ್ರೆ, ಆ ದುಡಿಯುತ್ತೆ ಅಂದರೆ ಒಂದು ಸಂಪತ್ತನ್ನು ಗಳಿಸ್ತಾ ಇದ್ದಾನೆ ಅಂದರೆ ಆ ಸಂಪತ್ತನ್ನು ಗಳಿಸ್ಲಿಕ್ಕೆ ಬಿಡಬೇಕಾದಂಥದ್ದು ನಮ್ಮೆಲ್ಲರ ಕರ್ತವ್ಯ. ನಮ್ಗೆ ಆಸೆ ಅಭಿಲಾಷೆ ಇದೆ, ಅವ್ರ ಜೊತೆಗೆ ಇರಬೇಕು ಅಂತ ಅವ್ರನ್ನ ಒತ್ತಾಯ ಮಾಡೋದಾಗಲಿ, ಬನ್ರಿ ಅಂತ ಕರೆಯೋದಾಗಲಿ, ನಿಲ್ಲಿಸೋದಾಗಲಿ ಮಾಡಬಾರ್ದು. ಒಂದು ಕುಟುಂಬದಲ್ಲಿ 10 ಜನ ಇದ್ದಾರೆ ಅಂತಂದಾಗ ಒಬ್ಬ ವ್ಯಕ್ತಿ ದುಡಿತಾ ಇರ್ತಾನೆ, 10 ಜನ ಇರ್ತಾರೆ, ಮುದುಕರು, ಮೋಟ್ರು, ಮಕ್ಕಳು ಎಲ್ಲರೂ ಕೂಡ. ಒಬ್ಬನ ದುಡಿಮೆ ಸಾಕಾಗೋದಿಲ್ಲ. ಅವನಂತಾನೆ, ಇಲ್ಲ ನಾನು ಬೆಳಗ್ಗೆ 10 ರಿಂದ 5 ಗಂಟೆ ಕೆಲಸ ಮಾಡೋದು ಸಾಕಾಗಲ್ಲ, ನಾನು ಓಟಿ ಮಾಡಬೇಕು ಅಂತಂದರೆ ಮನೆಯಲ್ಲಿರೋರ್ಗೆ ಯಾರಿಗಾದರೂ ನೀನೇನು ಓಟಿ ಗೀಟಿ ಎಕ್ಸ್ಟ್ರಾ ದುಡಿಯೋಕ್ಕೆ ಹೋಗಬೇಡ, ನಾವು ಉಪವಾಸ ಇದ್ರೂ ಪರವಾಗಿಲ್ಲ ಅಂತ ಯಾರಾದರೂ ಹೇಳ್ತಾರನ್ರಿ?
ಯಾರು ಹೇಳಲ್ಲ. ಓಟಿ ಮಾಡಿದ್ರು ಪರವಾಗಿಲ್ಲ, ನಮ್ಮ ತುತ್ತಿನ ಚೀಲ ತುಂಬಬೇಕು ನೀನು ದುಡಿ ಅಂತ ಹೇಳ್ತೀರಿ. ಹೌದು ತಾನೆ? ಅಜ್ಜಿಯವರಿಗೆ ಒಂದು ಮಠ ಅಲ್ಲ, ಗೋಣಿಬೀಡು ಮಠ, ಕಾಳೆನಹಳ್ಳಿ ಮಠ, ಕುರುಕೋಟ ಮಠ, ಎಲ್ಲ ಮಠ ಮತ್ತೆ ಎಲ್ಲ ಮಠದ ಸದ್ಭಕ್ತರು ಸಮಸ್ಯೆಗಳು ತೀರಿಸ್ಬೇಕು ಅಂದರೆ ಅವರು ದುಡಿಮೆ ಎಷ್ಟು ಮಾಡ್ಕೋಬೇಕು, ಆ ದುಡಿಮೆಗೆ ನಾವು ಅನುಗುಣ ಮಾಡಿಕೊಡ್ಬೇಕೋ ಬೇಡವೋ? ಮಾಡಿಕೊಡ್ಬೇಕು ತಾನೇ, ನಾವು ನಮ್ಮ ಕರ್ತವ್ಯ ತಾನೇ ಅದೆಲ್ಲ ದುಡ್ದು ಕೂಡ. ಹಾಗೆ ಅವ್ರನ್ನೆಲ್ಲರೂ ನಾವು ಸಂತೋಷದಿಂದ ಬೆಳೆಸ್ಕೊಡೋಣ. ಇಂಥ ಯೋಗಿ ಓಡಾಡದಂಥ ಜಾಗದಲ್ಲಿ ನಾವೆಲ್ಲ ಇದೀವಲ್ಲ, ನಾವೆಲ್ಲ ಈ ಆಶ್ರಮದ ಸುತ್ತಮುತ್ತ ಬದುಕ್ತಾ ಇದೀವಲ್ಲ, ಈ ಕ್ಷೇತ್ರದಲ್ಲಿ ಇದೀವಲ್ಲ ಅನ್ನೋದ್ರಿಂದ ಹೆಮ್ಮೆಯಿಂದ ನಾವು ಸಂತೋಷ ಪಡೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಸಣ್ಣ ವಿಚಾರ ಹೇಳಿ ನಾನು ಮಾತು ಮುಗಿಸ್ತೀನಿ. ಭಾಳಷ್ಟು ಜನಕ್ಕೆ ಇನ್ನೊಂದು ಕಂಪ್ಲೇಂಟ್ ಇದೆ. ನನಗೆ ಈ ಥರದೊಂದು 10 ಕಂಪ್ಲೇಂಟ್ ಇದೆ, ಹೇಳೋಷ್ಟು ಸಮಯ ಇಲ್ಲ, ನನಗೆ ಭಾಳ ಕಡಿಮೆ ಸಮಯ ಕೊಟ್ಟಿದ್ದಾರೆ. ಇನ್ನೊಂದಿದೆ, ಅಲ್ಲ ರೀ, ಒಂದೇ 3 ವರ್ಷ ಮಾಡಿದ್ರಪ್ಪ ಅನುಷ್ಠಾನ, ಮತ್ತೊಂದು 2 ವರ್ಷ ಹೋಗಿದ್ರು, 5 ವರ್ಷ ಹೋಗಿದ್ರು, ಮತ್ತೆ ಯಾಕ್ರಿ ಇವ್ರಿಗೆ ಬೇಕು? ಸುಮ್ಮನೆ ಅಗ್ಲಗ್ಲ ಅನುಷ್ಠಾನ ಮಾಡ್ತಾರೆ, ಆರಾಮಾಗಿ ಉಂಡ್ಕೊಂಡು ತಿನ್ಕೊಂಡು ಬಂದಂಥ ಭಕ್ತರಿಗೆಲ್ಲ ಆಶೀರ್ವಾದ ಮಾಡ್ಕೊಂಡು ಆರಾಮಾಗಿ ಮಠದಲ್ಲಿರೋದು ಬಿಟ್ಟು, ಇದು ಯಾವುದೋ ನನ್ನ ಪ್ರಶ್ನೆ ಅಲ್ಲ, ನನ್ನದು ವಿಚಾರ ಅಲ್ಲ, ನಾನು ಭಾಳಷ್ಟು ಜನರು ಬಾಲಿ ಕೇಳಿರೋದನ್ನ ಹೇಳ್ತಾ ಇದ್ದೀನಿ ಅಂತ ಅನ್ನಿಸ್ಬೋದು. ಆದ್ರೆ ನಿಜವಾಗಿ ಆದಂಥ ಒಂದು ಘಟನೆಯನ್ನು ಹೇಳ್ತೀನಿ, ಅದು ಹೇಳಿ ನಾನು ಮಾತು ಮುಗಿಸ್ತೀನಿ. 1927ರಲ್ಲಿ ನಡೆದಂಥ ಒಂದು ಘಟನೆ. ಒಬ್ಬ ಮಹಾ ಯೋಗಿ ಅಂತಲೇ ತಿಳ್ಕೊಡ್ರಿ, ಹಿಮಾಲಯದಂತ ಇದ್ದಂಥವನು ಹರಿದ್ವಾರಕ್ಕೆ ಅಂತ ರೈಲ್ವೆ ಸ್ಟೇಷನ್ಗೆ ಬಂದಿರ್ತಾನೆ. ಒಬ್ಬ ಸ್ಟೇಷನ್ ಮಾಸ್ಟರ್ ಓಡ್ ಬಂದು ಭಾಳ ದೊಡ್ಡ ಗುರುಗಳಿಗೆ ನಮಸ್ಕಾರ ಮಾಡಿ ಕೇಳ್ತಾನೆ, ಗುರುಗಳೇ ನನಗೇನಾದರೂ ಒಂದು ದೀಕ್ಷೆ ಕೊಡ್ರಿ, ನಾನು ಪಾಲಿಸ್ತೀನಿ ಅಂತ ಹೇಳ್ತಾನೆ. ಗುರುಗಳು ಒಂದು ಮುಖವನ್ನು ನೋಡ್ಬಿಟ್ಟು ಒಂದೇ ಒಂದು ಮಾತು ಹೇಳ್ತಾರೆ, ನೋಡಪ್ಪ 3 ತಿಂಗಳು, ಮುಂದಿನ 3 ತಿಂಗಳು ಯಾವ ಕಾರಣಕ್ಕೂ ನೀನು ಸುಳ್ಳು ಹೇಳಬಾರ್ದು, ಎಂಥ ಪರಿಸ್ಥಿತಿಯಲ್ಲೂ ಸತ್ಯವನ್ನು ಹೇಳಬೇಕು, 3 ತಿಂಗಳು ನೀನು ಇದನ್ನು ಪಾಲಿಸು, ಅಷ್ಟೇ ಸಾಕು ಅಂತ ಹೇಳಿ ಕಳಿಸ್ಬಿಡ್ತಾರೆ. ಸರಿ, ಆ ಭಾಗದಲ್ಲೆಲ್ಲ ಬಹಳಷ್ಟು ಜನ ಲಂಚಗುಳಿತನ ಇರುತ್ತೆ. ಇವನು ಕೂಡ ಲಂಚ ತಗೊಳ್ಳೋದು ಇದು ಅಪ್ರಾಮಾಣಿಕನಾಗಿರ್ತಾನೆ. ಅದಾಗಿ 1 ವಾರ 10 ದಿವಸಕ್ಕೆ ಇನ್ಸ್ಪೆಕ್ಷನ್ ಅವ್ರು ಬರ್ತಾರೆ. ಇನ್ಸ್ಪೆಕ್ಷನ್ ಬಂದಾಗ ಇನ್ಸ್ಪೆಕ್ಷನ್ ಅವ್ರು ಕೇಳ್ತಾರೆ ಎಲ್ಲದು, ಇವ್ನು ಗುರುಗಳಿಗೆ ಮಾತು ಕೊಟ್ಬಿಟ್ಟಿರ್ತಾರಲ್ಲ, ಇವನು ಸುಳ್ಳು ಹೇಳೋದಿಲ್ಲ, ಪ್ರಾಮಾಣಿಕವಾಗಿ ಒಪ್ಕೊಳ್ತಾರೆ, ಹೌದು ನಾನು ಲಂಚ ತಗೊಂಡಿದ್ದೀನಿ ಮಾಡಿದ್ದೀನಿ ಅಂತ ಎಲ್ಲ ಒಪ್ಕೊಳ್ತಾನೆ. ಯಾವಾಗ ಅವ್ನು ಒಪ್ಕೊಂತಾನೋ ಅವನ ಜೊತೆಗೆ ಇನ್ನೂ ಯಾರ್ಯಾರು ಅಂತ ಹೇಳಿ ಇಡೀ ಒಂದು ಟೀಮ್ನ ಜೈಲಿಗೆ ಹಾಕ್ಬಿಡ್ತಾರೆ. ಗುರುಗಳು ಮಾತು ಕೊಟ್ಟು 10 ದಿವಸಕ್ಕೆ ಇವನು ಜೈಲಲ್ಲಿದ್ದಾನೆ ಆಲ್ರೆಡಿ, ಸಾಲದು ಅಂತ ಒಂದು ಇಡೀ ಟೀಮ್ ಜೈಲಲ್ಲಿದೆ. ಕೊನೆಗೆ ಟೀಮಲ್ಲಿರೋರೆಲ್ಲ ಏನು ಮಾಡ್ತಾರೆ, ಏನೋ ಒಂದು ಹುನ್ನಾರ ಮಾಡಿ ಇಡೀ ಅಪವಾದನೆ ಇವನ್ ತಲೆ ಕಟ್ಟಿ ಅವರೆಲ್ಲ ಹೊರಗಡೆ ಬರ್ತಾರೆ. 15 ದಿವಸ ಆಗುತ್ತೆ, ಅವನ ಹೆಂಡತಿ ಮಕ್ಕಳು ಎಲ್ಲ ಓಡೋಡಿ ಬರ್ತಾರೆ. ನೀನು ನೋಡಿದ್ರೆ ಜೈಲಲ್ಲಿದೆಯಾ, ನಿನಗಿದ್ದಿದ್ದು ಸರ್ಕಾರಿ ಕೆಲಸ, ಆ ಸರ್ಕಾರಿ ಕೆಲಸನೂ ಹೋಗಿದೆ, ನೀನು ಬರ್ತೀಯೋ ಇಲ್ಲೋ ಗೊತ್ತಿಲ್ಲ, ನಿನ್ನ ಕಟ್ಕೊಂಡು ನನಗೇನಾಗಬೇಕಾಗಿದೆ, ನಿಮ್ಮನ್ನು ಬಿಟ್ಟು ಹೋಗ್ತಾ ಅಂತ ಹೆಂಡತಿ ಮಕ್ಕಳು ಎಲ್ಲ ಬಿಟ್ಟು ಹೋಗ್ತಾರೆ. 20 ದಿವಸ ಆಗಿದೆ, ಕೆಲಸ ಹೋಯ್ತು, ಹೆಂಡತಿ ಮಕ್ಕಳು ಹೋದ್ರು, ಮಾನ ಮರ್ಯಾದೆ ಹೋಯ್ತು, ಎಲ್ಲದೂ ಹೋಯ್ತು. ಆದರೆ ಗುರುಗಳಿಗೆ ನಾನು ಮಾತು ಕೊಟ್ಟಿದ್ದೀನಿ, 3 ತಿಂಗಳು ನಾನು ಸತ್ಯವಾಗಿ ಇರ್ತೀನಿ ಅಂತ ಹೇಳಿ 3 ತಿಂಗಳಾಗತ್ತೆ. ಕೇಸು ಕಟಕಟೆಗೆ ಬಂದಿರುತ್ತೆ. ಜಡ್ಜು ಇವನು ನೋಡಿದಾಗ ಇವನು ತುಂಬ ಸಾತ್ವಿಕ ವ್ಯಕ್ತಿ, ಇವನು ಆ ಥರ ಅಲ್ಲ ಅಂತ ಅಂದ್ಕೊಂಡು ಎಲ್ಲ ವಾದ ಆದಮೇಲೆ ಅವರು ವಿರಾಮದ ಸಮಯದಲ್ಲಿ ಕರೆಸ್ತಾರೆ. ಯಾರಪ್ಪ ಏನು ವಿಚಾರ ಅಂತ ಹೇಳಿದ್ರೆ ಅವನು ಹಿಂಗೆ ಅಂತೆಲ್ಲ ಹೇಳ್ತಾನೆ. ಆ ಗುರುಗಳು ಶಿಷ್ಯನು ಕೂಡ ನಾನೇ, ನೀನು ಇಂಥ ಒಂದು ಸತ್ಯದ ವ್ರತವನ್ನು ಮಾಡ್ತಾ ಇದೆಯಾ ಅಂದಾಗ ನಿನ್ಗೆ ಸಹಕಾರ ಮಾಡೋದು ನನ್ನ ಕರ್ತವ್ಯ ಅಂತೇಳಿ ಅವನನ್ನು ಬಿಡುಗಡೆಗೊಳಿಸ್ತಾರೆ. ಅವನು ಸಣ್ಣ ನಡತೆ ಆಧಾರದ ಮೇಲೆ ಬಿಡುಗಡೆಗೊಳಿಸ್ತಾರೆ. ಬಂದು ಅವನಿಗೇನು ಮನೆಯೂ ಇಲ್ಲ, ಕೆಲಸನೂ ಇಲ್ಲ, ಊರಲ್ಲಿ ಒಂದು ಮರದ ಕೆಳಗಡೆ ಕೂತಿರ್ತಾನೆ. ಒಂದು ಟೆಲಿಗ್ರಾಮ್ ಬರುತ್ತೆ. ಆ ಟೆಲಿಗ್ರಾಮಲ್ಲಿ ಬರೆದಿರುತ್ತೆ, ಹಿಂದೆ ನಿಮ್ಮ ಪೂರ್ವಿಕರ ಆಸ್ತಿ ಏನಿತ್ತಲ್ಲ, ಆಸ್ತಿ ಎಲ್ಲ ಕೋರ್ಟಲ್ಲಿ ವ್ಯಾಜ್ಯ ಇತ್ತು, ಅದೆಲ್ಲ ನಿನ್ನ ಪರವಾಗಿ ಆಗಿದೆ ಅಂತ ಹೇಳಿದ್ರೆ ಅವತ್ತಿನ ಕಾಲಕ್ಕೆ 1927 ಕಾಲಕ್ಕೆ ಕೋಟ್ಯಾಂತರ ರೂಪಾಯಿ ಆಸ್ತಿ ಅವನಿಗೆ ವಾಪಸ್ ಬಂದಿರುತ್ತೆ. ಮತ್ತೊಂದು ಟೆಲಿಗ್ರಾಮ್ ಬರುತ್ತೆ, ನಿನ್ನ ಕೆಲಸಕ್ಕೆ ವಾಪಸ್ ತಗೊಂಡಿದ್ದೀವಿ ಅಂತ. ಸ್ವಲ್ಪ ಹೊತ್ತು ಆಗಿದ ತಕ್ಷಣ ಹೆಂಡತಿ ಮಕ್ಕಳು ಓಡಿ ಬರ್ತಾರೆ, ನಿಮ್ಮನ್ನು ಬಿಡುಗಡೆಗೊಳಿಸಿದ್ರೆ ನಿಮ್ದೇನು ತೊಂದರೆ ಇಲ್ಲ, ನಿಮ್ಮಿಂದ ಏನೂ ಅಪರಾಧ ಆಗಿಲ್ಲ ಅಂತ ನಾವು ಜೊತೆಗಿರ್ತೀವಿ ಅಂತ. ಅವಾಗ ಒಂದೇ ಒಂದು ಮಾತು ಹೇಳ್ತಾನೆ, ಕೇವಲ 3 ತಿಂಗಳು, ಕೇವಲ 3 ತಿಂಗಳು ನಾನು ಸತ್ಯವನ್ನು ಹೇಳಿದ್ಕೆ ಜೀವನದ ಸತ್ಯ ದರ್ಶನ ಏನು ಅಂತ ನನಗೆ ಅರ್ಥ ಆಗಿದೆ, ಜೀವನ ಎಷ್ಟು ನಶ್ವರ ಅಂತ ಅರ್ಥ ಆಗಿದೆ, ಸಂಬಂಧಗಳಲ್ಲಿ ಎಷ್ಟು ದುರ್ಬಲತೆ ಇದೆ ಅಂತ ಅರ್ಥ ಆಗಿದೆ, ಇದೆಲ್ಲ ಆಗಿದೆ. ಅವ್ರ ಹೆಂಡತಿ ಮಕ್ಕಳಿಗೆ ಬಂದಂಥ ಅಷ್ಟು ಆಸ್ತಿನ ಹೆಂಡತಿ ಮಕ್ಕಳಿಗೆ ಕೊಟ್ಟು ನೀವೆಲ್ಲರೂ ಸುಖವಾಗಿ ಬಾಳ್ರಿ ಅಂತ ಹೇಳಿ ಕೆಲಸನೂ ಬಿಟ್ಟು ಹಿಮಾಲಯದಲ್ಲಿ ಹೋಗಿ ಒಬ್ಬ ದೊಡ್ಡ ಯೋಗಿ ಆಗ್ತಾನೆ ತಪಸ್ ಮಾಡಿ. ಎಷ್ಟು 3 ತಿಂಗಳು ಆತ ಸತ್ಯವನ್ನು ನುಡಿದಿದ್ದಕ್ಕೆ. ಆದರೆ 5 ವರ್ಷ ಒಬ್ಬ ಯೋಗಿ ತಪಸ್ಸು ಮಾಡಿದ್ದಾರೆ ಅಂದರೆ ಅವ್ರಿಗೆ ಏನೇನು ದರ್ಶನಗಳಾಗಿರ್ಬೋದು, ಅವ್ರಿಗೆ ಏನೇನು ಕಾಣಿಸಿರಬಹುದು, ಅವ್ರಿಗೆ ಯಾವ ಸಾಕ್ಷಾತ್ಕಾರ ಆಗಿರ್ಬೋದು, ಯಾಕೆ ಮತ್ತೆ ಮತ್ತೆ ಹೋಗ್ಬೇಕು ಅಂತ ಅನ್ಸುತ್ತೆ ಅಂದರೆ ಆ ಸವಿಯನ್ನು ಸವಿದವರಿಗೆ ಮಾತ್ರ ಅದು ಗೊತ್ತು ರೀ. ಹೌದು ತಾನೆ? ಯಾವುದೋ ಒಂದು ರಸ್ತೆ ಬಲ್ಲಿರೋ ಹೋಟ್ಲು ಕಂಡ್ರಿ, ಅಲ್ಲಿ ಏನೋ ಒಂದು ತಿಂಡಿ ಚೆನ್ನಾಗಿ ಮಾಡ್ತಾನೆ, ಒಂದು ದೋಸೆ ಚೆನ್ನಾಗಿ ಮಾಡ್ತಾನೆ, ಮತ್ತೊಂದು ಚೆನ್ನಾಗಿ ಮಾಡ್ತಾನೆ ಅಂತಂದರೆ ಆ ಹೋಟ್ಲಲ್ಲಿ ಊಟ ಚೆನ್ನಾಗಿರೋದ್ರಿಂದ ಪದೇ ಹೋಗ್ತೀವಿ. ನಾಲಿಗೆ ಚಪ್ಪಲ ತೀರಿಸ್ಕೊಳ್ಳೋಕ್ಕೆ ಹುಡುಕೊಂಡು ಹೋಗ್ತೀವಿ, ಏಕೆಂದರೆ ಊಟ ತುಂಬ ಚೆನ್ನಾಗಿರುತ್ತೆ ಅಂತ.
ಆದರೆ ಒಳಗಡೆ ಅದನ್ನು ಬೆಲೆನೇ ಕಟ್ಟಕ್ಕಾಗದೇ ಇರತ್ತಂತ ಒಂದು ಸವಿಯನ್ನು ಸೌದಂಥ ಯೋಗಿಗೆ ಮತ್ತೆ ಮತ್ತೆ ನಾನು ಆ ಸವಿಯನ್ನು ಸವಿಬೇಕು ಅಂತ ಅನ್ನಿಸ್ದಾಗ ಅನುಷ್ಠಾನಕ್ಕೆ ಹೋಗದೆ ಇನ್ನೇನು ಹೇಳ್ತಾರೆ ಹೇಳ್ರಿ. ಆ ಥರ ಹೋಗ್ತಿನಿಂದ ಕಳಿಸ್ಬೇಕಾದಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ಭಾಳಷ್ಟು ಪ್ರಚಲಿತದ ಅನುಷ್ಠಾನಕ್ಕೆ ಹೋಗ್ತಾರಂತೆ, ಸಾಧನೆಗೆ ಹೋಗ್ತಾರಂತೆ. ಅನುಷ್ಠಾನಕ್ಕೆ ಹೋಗ್ತಾರೆ ಏನಂಗಂದ್ರೆ ಅನುಷ್ಠಾನ ಅಂತಂದರೆ ಜಾರಿಗೊಳಿಸೋದು ಅಂತ, ಸಾಧನೆ ಅಂತಂದರೆ ಕಂಟಿನ್ಯೂಟಿ, ದ ಪ್ರೋಸೆಸ್ ಕಂಟಿನ್ಯೂ ಆಗೋದು ಅಂತ. ಸಾಧನ, ಧನ ಅಂದ್ರೆ ಏನು? ಸಂಪತ್ತು. ಸದಾ ನಮ್ಮ ಬಳಿ ಇರೋ ಸಂಪತ್ತು ಯಾವುದು? ಸಾಧನೆ. ಸಾಧನೆಯಿಂದ ಬಂದಿರುತ್ತಲ್ಲ ಸಂಪತ್ತು, ಆ ಸಂಪತ್ತನ್ನು ಯಾರೂ ಕಿತ್ಕೊಳ್ಳೋಕ್ಕಾಗಲ್ಲ. ಯಾವ ಸಂಪತ್ತನ್ನು ಯಾರು ಕಿತ್ಕೊಳ್ಳೋಕ್ಕಲ್ಲ. ಯಾವ ಸಂಪತ್ತು ಇನ್ನೊಬ್ಬರಿಗೆ ಕೊಟ್ಟರೆ ಹೆಚ್ಚಾಗುತ್ತೋ ಅಂಥ ಸಂಪತ್ತು ಸಾಧನೆಯ ಸಂಪತ್ತು. ಯಾವ ಸಂಪತ್ತು ತನ್ನ ಅಸ್ಥಿ ಕರಗಿದ್ರೂ ಆಸ್ತಿಯಾಗಿ ಉಳಿಯುತ್ತಲ್ಲ ಅದು ಸಾಧನೆಯ ಸಂಪತ್ತು. ಯಾವ ಸಂಪತ್ತು ಮುಂದಿನ ಜನ್ಮಕ್ಕೂ ತಗೊಂಡೋಗ್ಬೋದು ಅದು ಸಾಧನೆಯ ಸಂಪತ್ತು. ಅಂಥ ಸಂಪತ್ತನ್ನು ಇವತ್ತು ಗಳಿಸ್ಲಿಕ್ಕೆ ಹೊರಟಿದ್ದಾರೆ. ನಾವೆಲ್ಲರೂ ಕೂಡ ಅವರಿಗೆ ಅವರು ಅಂದ್ಕೊಂಡಂಥ ಒಂದು ಯಶಸ್ಸು ಅವ್ರಿಗೆ ಸಿಗಲಿ, ಭಗವಂತನ ಕೃಪೆ ಅವ್ರ ಕಾರುಣ್ಯ ಅವ್ರ ಮೇಲೆ ಆಗಲಿ ಅಂತ ಹೇಳ್ತಾ, ಆಗಲೇ ಕೂಡ ಅವರು ಹೇಳ್ತಾ ಇದ್ರು, ನಾವು ಪ್ರತಿ ದಿವಸ ಮನೇಲಿ ಒಂದು 10 ನಿಮಿಷನಾದರೂ ನಾವು ಅವ್ರಿಗೋಸ್ಕರ ಮೀಸಲಿಡೋಣ. ಆ ಥರ ಪ್ರತಿ ದಿವಸ 10 ನಿಮಿಷನಾದರೂ ದೇವ್ರ ಮುಂದೆ ನಿಂತು ಅವರೆಲ್ಲ ಆಶೋತ್ತರಗಳು ಅಂದರೆ ಸಾಧನೆ ಚೆನ್ನಾಗಿ ನೆರವೇರಲಿ ಅಂತ ನಾವೆಲ್ಲ ಬೇಡ್ಕೊಳ್ಳೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ಅಭಿನಂದನೆಗಳು. ಹಾಗೂ ನಮ್ಮ ಅನುಷ್ಠಾನ ಮೂರ್ತಿಗಳ ಸಿದ್ಧಲಿಂಗ ಸ್ವಾಮೀಜಿಗಳ ಇತಿಹಾಸ ನಾವೆಲ್ಲರೂ ಕೂಡ ಕೇಳ್ಕೊಂಡು ಬಂದಾಗ ಅವರು ಅನುಷ್ಠಾನ ಮಾಡಿದಂಥ ಈ ಸಂಗಮ ಸ್ಥಳದಲ್ಲೂ ಕೂಡ ಅನುಷ್ಠಾನವನ್ನು ಮಾಡಿದ್ರು. ಗೋಣಿಬೀಡಲ್ಲೂ ಕೂಡ 3 ವರ್ಷಗಳ ಅನುಷ್ಠಾನದ ಮುಖಾಂತರ ಸಾಧನೆಯನ್ನ ಮಾಡಿದ್ರು. ಇವತ್ತು ತಮ್ಮೆಲ್ಲರ ಒಂದು ಸಮ್ಮುಖದಲ್ಲಿ ನಾವೆಲ್ಲರೂ ಕೂಡ ಮತ್ತೊಮ್ಮೆ ಅವರನ್ನ ಅನುಷ್ಠಾನಕ್ಕೆ ಕಳಿಸ್ಲಿಕ್ಕೋಸ್ಕರ ನಾವೆಲ್ಲರೂ ಕೂಡ ನದಿ ದಂಡೆ, ಋಷಭ ನದಿಯ ದಂಡೆ ಮೇಲೆ, ಸೇತುವೆ ಮೇಲೆ ನಾವೆಲ್ಲರೂ ಕೂಡ ಕೂತಿದ್ದೀವಿ. ಈ ಪವಿತ್ರವಾದಂತಹ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲರೂ ಕೂಡ ಭಾಗವಹಿಸ್ತಿರದೆ ಒಂದು ಪೂರ್ವ ಜನ್ಮದ ಒಂದು ಪುಣ್ಯದ ಫಲ ಇವತ್ತು ನೀವೆಲ್ಲ ಒಟ್ಟಾಗಿ ಸೇರಿದ್ದೀವಿ ಅಂತೇಳಿ ಹೃದಯಪೂರ್ವಕ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕೆಂದ್ರೆ ಭಾರತ ಆಧ್ಯಾತ್ಮಿಕ ಜಗತ್ತಿಗೆ ಹೆಸರನ್ನ ಮಾಡಿದಂತ ನಮ್ಮ ದೇಶ ಭಾರತ. ಅನೇಕ ಶತಮಾನಗಳಿಂದ ಬಸವಣ್ಣನವರಿಂದ ಹಿಡಿದು, ರಾಮಕೃಷ್ಣ ಪರಮಹಂಸರಿಂದ ಹಿಡಿದು, ರಮಣಶ್ರೀಗಳಿಂದ ಹಿಡಿದು, ಸಿದ್ಧಗಂಗಾ ಮಹಾಸ್ವಾಮಿಗಳಿಂದ ಹಿಡಿದು, ಮೊನ್ನೆ ನಮ್ಮಿಂದ ಅಗಲಿದಂತ ಸಿದ್ದೇಶ್ವರ ಸ್ವಾಮೀಜಿಗಳವರೆಗೂ ಕೂಡ, ಯಡಿಯೂರು ಸಿದ್ಧಲಿಂಗೇಶ್ವರಿಂದ ಹಿಡಿದು ಅನೇಕ ಇತಿಹಾಸದ ಪುಟಗಳನ್ನು ನಾವೆಲ್ಲ ಕೂಡ ನೋಡ್ಕೊಂಡ್ ಬಂದಿದ್ದೀವಿ, ಕೇಳ್ಕೊಂಡ್ ಬಂದಿದ್ದೀವಿ, ಇತಿಹಾಸವನ್ನು ಓದ್ಕೊಂತ ನಾವು ಬಂದಿದ್ದೀವಿ. ಇಂಥ ಒಂದು ಸಾಲಿಗೆ ನಮ್ಮ ಕಾಳಿನಂಡಿ ಮಠ, ನಮ್ಮ ಶಿವಯೋಗಾಶ್ರಮನು ಕೂಡ ಆ ಒಂದು ಸಾಲಿನಲ್ಲಿ ಸೇರ್ತಾ ಇದೆಯಲ್ಲ. ಸ್ವತಃ ಹಾನಗಲ್ ಕುಮಾರಸ್ವಾಮಿಗಳು ಬಂದು ಅನುಷ್ಠಾನ ಮಾಡಿದಂಥ ಈ ಒಂದು ಪವಿತ್ರವಾದಂಥ ಜಾಗ, ಲಿಂಗೈಕ್ಯ ರುದ್ರಮುನಿ ಮಹಾಸ್ವಾಮಿಗಳು ಓಡಾಡಿದಂಥ ಪವಿತ್ರವಾದಂಥ ನೆಲ ಇದು. ರೇವಣಸಿದ್ಧ ಮಹಾಸ್ವಾಮಿಗಳ ಕೃಷಿ ಮಾಡಿದಂಥ ಒಂದು ಪವಿತ್ರವಾದಂಥ ಜಾಗ. ಇವತ್ತು ನಾವು ಸಿದ್ಧಲಿಂಗ ಮಹಾಸ್ವಾಮಿಗಳನ್ನ ಅದೇ ಜಾಗದಲ್ಲಿ ಪೂಜಿಸುವಂತ ಒಂದು ಅವಕಾಶ ನಮಗೆಲ್ಲರೂ ಕೂಡ ಸಿಕ್ಕಿದೆ. ಸಂತೋಷ್ ಮಾತಾಡ್ತಾ ಇದ್ರು, ನಮ್ಮ ಆಯುರ್ವೇದಿಕ್ ಇನ್ಸ್ಟಿಟ್ಯೂಷನ್ನ ಪ್ರಮುಖರು. ಅಪ್ಪ ಶ್ರೀಮಂತ, ಮಗ ಶ್ರೀಮಂತ, ಅಪ್ಪ ಶ್ರೀಮಂತ, ಮುಂದಿನ ಪೀಳಿಗೆನೂ ಕೂಡ ಶ್ರೀಮಂತ. ಆದರೆ ಇಲ್ಲಿ ಶ್ರೀಮಂತಿಕೆ ಯಾವುದು? ಆಧ್ಯಾತ್ಮಿಕ ಶ್ರೀಮಂತಿಕೆಯನ್ನ ಒಬ್ರಿಗಿಂತ ಒಬ್ರು ಹೆಚ್ಚಿಸ್ಕೊಳ್ಳುವಂತ, ಒಬ್ರಿಗಿಂತ ಹೆಚ್ಚು ಇನ್ನೊಬ್ರು ಆ ಸ್ಥಾನಕ್ಕೆ ಏರ್ತಾ ಇದಾರಲ್ಲ ಅಂತ ಯೋಗ ನೋಡುವಂತ ಒಂದು ಯೋಗ ಸದ್ಭಕ್ತರಂತ ನಿಮಗೆಲ್ಲರೂ ಕೂಡ ಸಿಕ್ಕಿದೆಯಲ್ಲ. ಇಂಥ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸೇರಿದ್ವಿ. ಶಿವಶರಣರ ನಾಡು ನಮ್ಮ ಯೋಗ ನೋಡಿ. ಅಕ್ಕಮಹಾದೇವಿ ಅವರು ಇಲ್ಲಿಂದ ಹೋದಂತ ಒಂದು ಪವಿತ್ರವಾದಂತ ಸ್ಥಳ.
ಅಲ್ಲಮ್ಮ ಪ್ರಭುಗಳಿಗೆ ಜನ್ಮ ಕೊಟ್ಟಂತ ಪವಿತ್ರವಾದ ಸ್ಥಳ, ಅನಿಮೇಶಾರಣ್ಯರು ಬಂದು ತಪಸ್ ಮಾಡಿದಂಥ ಜಾಗ ನಮ್ಮ ಶಿಕಾರಿಪುರದಲ್ಲಿದೆ. ಇಂಥ ಒಂದು ಜಾಗದಲ್ಲಿ ಇನ್ನೊಂದು ಇತಿಹಾಸದ ಒಂದು ಪುಟಕ್ಕೆ ಸೇರುವಂತ ಒಂದು ನಮ್ಮ ಸಿದ್ಧಲಿಂಗ ಮಹಾಸ್ವಾಮಿಗಳ ಅನುಷ್ಠಾನ ಕೂಡ ಇವತ್ತು ಸೇರ್ತಾ ಇದೆ ಅಂದ್ರೆ, ಆ ದಿಕ್ಕಲ್ಲಿ ಹೋಗ್ತಾ ಇದೆ ಅಂದ್ರೆ, ಈ ಭೂಮಿ ಮೇಲೆ ಜನ್ಮ ತಾಳದಂತ ಪುಣ್ಯ ನಮ್ಮೆಲ್ಲರದು ಕೂಡ ಎಷ್ಟಿದೆ ಅಂತೇಳಿ ತಾವೇ ಯೋಚನೆ ಮಾಡಿ. ನಾನು ಕೇಳ್ತಾ ಇದ್ದೆ, ಅಲ್ಲಮ್ಮ ಪ್ರಭುಗಳು ಅನುಷ್ಠಾನ ಮಾಡ್ತಾ 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 ಯಾವ ರೀತಿ ಗಾಳಿಯಲ್ಲಿ ಕತ್ತಿಯನ್ನ ಬೀಸಿದಾಗ ಯಾವ ರೀತಿ ಅನಿಸುತ್ತೋ ಆ ರೀತಿ ಅಲ್ಲಮ್ಮ ಪ್ರಭುಗಳ ದೇಹದಲ್ಲೂ ಕೂಡ ಹೋಗಿ ಬರ್ತಾ ಇತ್ತು. ಯೋಮ ಕಾಯಿಕ ಸಿದ್ಧಿ ಅಂತ ಹೇಳಿ ನಮ್ಮ ಸಂತೋಷ್ ಅವರು ಹೇಳ್ತಾ ಇದ್ರು. ಯೋಮ ಕಾಯಿಕ ಸಿದ್ಧಿ ಅಂತ ಅದಕ್ಕೆ ಹೇಳ್ತಾರೆ ಅಂತೆ. ಅಂದ್ರೆ ಒಬ್ಬ ಯೋಗಿ ಅನುಷ್ಠಾನ ಮಾಡ್ತಾ 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 ಗಾಳಿಯಲ್ಲೂ ಯಾವ ರೀತಿ ನಮಗೆ ಗಾಳಿ ಕಣ್ಮುಂದೆ ಕಾಣಲ್ಲೋ ಅದರ ಒಂದು ವೇಗ ಮಾತ್ರ ಅಪ್ಪಳಿಸಿದಾಗ ನಮಗೆ ಗೊತ್ತಾಗುತ್ತೋ ಆ ರೀತಿ ಯೋಗಿಗಳು ಅನುಷ್ಠಾನ ಮುಖಾಂತರ ಒಂದು ದೊಡ್ಡ ಒಂದು ಸಾಧನೆಯ ಒಂದು ಎತ್ತರದ ಒಂದು ಜಾಗವನ್ನು ತಲುಪ್ತಾರೆ ಅಂತ ನಾವೆಲ್ಲರೂ ಕೂಡ ಕೇಳಿದ್ದೀವಿ. ಅದನ್ನು ನೋಡುವಂಥ ಯೋಗ ಇವತ್ತು ನಮಗೆಲ್ಲರೂ ಕೂಡ ಸಿಕ್ಕಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳ್ತೀನಿ, ಇವತ್ತು ಮಠ ಬೆಳೀತಾ ಇದೆ. ಅನೇಕ ಇತಿಹಾಸದ ನಮ್ಮ ರೇವಣಸಿದ್ಧ ರುದ್ರಮುನಿ ಮಹಾಸ್ವಾಮಿಗಳಿಂದ ಹಿಡಿದು ಇವತ್ತು ಎತ್ತರ ಮಟ್ಟಕ್ಕೆ ನಮ್ಮ ರುದ್ರಮುನಿಗಳ ಆಶೀರ್ವಾದದಿಂದ ರೇವಣಸಿದ್ಧ ಮಹಾಸ್ವಾಮಿಗಳ ಆಶೀರ್ವಾದ ಬೆಳೀತಾ ಇದೆ. ಇವತ್ತು ಇಲ್ಲಿ ನಮ್ಮ ಶ್ರೀಗಳನ್ನು ಪಡೆದುಕೊಂಡಿರೋದು ನಮ್ಮೆಲ್ಲರ ಒಂದು ಸೌಭಾಗ್ಯ. ಹಾಗಾಗಿ ಇಷ್ಟು ಮಾತ್ರ ನಾವು ಸಂಕಲ್ಪ ಮಾಡೋಣ. ಗುರುಗಳ ಪದೇ ಪದೇ ಅವ್ರ ಭಾಷಣದಲ್ಲಿ ಹೇಳ್ತಾರೆ, ನಾವಿಲ್ಲಿ ಪಾದರಕ್ಷೆಯನ್ನೇ ಹಾಕೊಂಡು ಓಡಾಡಬಾರ್ದು ಅಂತ ಹೇಳ್ತಾರೆ. ಅಂತ ಪವಿತ್ರವಾದಂಥ ಒಂದೊಂದು ಕಲ್ಲನ್ನು ಹಿಡಿದ್ರು ಕೂಡ ಒಂದೊಂದು ಶಾಸನ ಸಿಗುವಂಥ, ಒಂದು ಇತಿಹಾಸ ಸಿಗುವಂಥ ಈ ಜಾಗ ಇವತ್ತು ಅತ್ಯಂತ ಸಂತೋಷ ಆಗುತ್ತೆ. ಒಂದು ಕಡೆಗೆ ಇದೇ ಜಾಗದಲ್ಲಿ ಎಷ್ಟು ವರ್ಷದ್ದು ವೆಂಕಟಪ್ಪನವ್ರ ಕಾಲದಲ್ಲಿ ಕಲ್ಲೊಡ್ಡು ಯೋಜನೆ ಬಗ್ಗೆ ಚರ್ಚೆಗಳು ಆಗ್ತಾನೆ ಇತ್ತು ಬುದ್ಧಿ. ಆದರೆ ಯಡಿಯೂರಪ್ಪ ಸಾಹೇಬರು ಆ ಕಲ್ಲೊಡ್ಡಿಂದ ಇನ್ನೊಬ್ರು ತಾಲೂಕನ್ನ ಮುಳುಗಿಸೋದು ಬೇಡ ಅಂತ ಹೇಳಿ ನಮ್ಮ ಕಾಳೆನಹಳ್ಳಿ ಶಿವಯೋಗೇಶ್ವರದಲ್ಲಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಅನ್ನ ಮಾಡಿ 180 ಕೋಟಿ ಖರ್ಚು ಮಾಡಿ ಇಲ್ಲಿ ಸುತ್ತಮುತ್ತಲಿಗೆ ನೀರು ಉಣಿಸುವಂತ ಒಂದು ಕಾರ್ಯ ಸುಮಾರು 45 ವರ್ಷಗಳ ನಂತರ 8 ಜಾಗಗಳು ನೋಡಿದ್ರು ಕೂಡ ಎಲ್ಲೂ ಕೂಡ ಕಟ್ಲಿಕ್ಕೆ ಆಗಲಿಲ್ಲ. ಮತ್ತೆ ಅದು ಅನುಷ್ಠಾನ ಆಗಿದ್ದು ಕಾರ್ಯರೂಪಕ್ಕೆ ಬಂದಿದ್ದು ನಮ್ಮ ಕಾಳೆನಹಳ್ಳಿಯ ಮಠದ ಈ ಒಂದು ಪವಿತ್ರವಾದಂಥ ಜಾಗ. ಅಂದ್ರೆ ರೈತರಿಗೆ ನೆರಳಾಗುವಂಥ ಒಂದು ಕಾಯಕೂ ಕೂಡ ಆ ಪವಿತ್ರವಾದಂಥ ಜಾಗ ಯಾವುದು ಅಂದ್ರೆ ನಮ್ಮ ಕಾಳೆನಹಳ್ಳಿ ಶಿವಯೋಗಾಶ್ರಮ ಅಂತ ಅನ್ಸುತ್ತೆ. ನೀವು ಕೂತಂತ ಸೇತುವೆ, ನೀವು ಕಾಲನ್ನ ಬಿಟ್ಕೊಂಡು ನಾವೆಲ್ಲರೂ ಕೂಡ ಕೂತಿದ್ವಿ. ಆದ್ರೆ ಯಾವ ರೀತಿ ನಾವು ಹೋಲಿಸ್ಬೇಕು ಗೊತ್ತಿಲ್ಲ. ಈ ಸೇತುವೆ ನಿಮ್ಮ ಯಡಿಯೂರಪ್ಪನವರು ಮೊದಲೇ ಬಾರಿ ಶಾಸಕರಾದಾಗ ಈ ಸೇತುವೆ ಬಜೆಟ್ ಇಡೀ ತಾಲೂಕಿನ ಅಭಿವೃದ್ಧಿ ಹಣ ಸಿಕ್ತಿತ್ತು ಏನೋ ಗೊತ್ತಿಲ್ಲ. ಆಗಿನ ಕಾಲದಲ್ಲಿ ದೊಡ್ಡ ಅಜ್ಜರ ಒಂದು ಅಪೇಕ್ಷೆ, ಇಲ್ಲಿ ದೊಡ್ಡ ನಮ್ಮ ರುದ್ರಮುನಿ ಮಹಾಸ್ವಾಮಿಗಳ ಗದ್ಗೆ ಇದೆ, ಇಲ್ಲಿ ಬರುವಂತ ಭಕ್ತರು ಇಲ್ಲಿ ಬಂದು ಹೋಗ್ಬೇಕು ಅಂತೇಳಿ ಅವತ್ತು ನಿಮ್ಮ ಯಡಿಯೂರಪ್ಪನವರು ಈ ಸೇತುವೆಯನ್ನ ಕಟ್ಸ್ಕೊಡುವಂತ ಕೆಲಸ ಆಗಿದೆ. ಅಂದ್ರೆ ಆ ಒಬ್ಬ ಈ ಮಠದ ಶಿಷ್ಯ ಇವತ್ತು ನರೇಂದ್ರ ಮೋದಿಜಿಯವರ ಪಕ್ಕದಲ್ಲಿ ಹೋಗಿ ಕೂತು ಮಾತಾಡುವಂಥ ಶಕ್ತಿ ಇವತ್ತೇನಾದ್ರು ನಿಮ್ಮ ಯಡಿಯೂರಪ್ಪನವ್ರು ಸಿಕ್ಕಿದೆ ಅಂದ್ರೆ ಅದು ಈ ಒಂದು ಭೂಮಿಯ ಒಂದು ದೊಡ್ಡ ಒಂದು ಆಶೀರ್ವಾದ, ಗುರುಗಳ ಆಶೀರ್ವಾದ ಅಂತೆಲ್ಲ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಮಠ ತುಂಬಾ ಚೆನ್ನಾಗಿ ದಿನ ಬೆಳೀತಾ ಇದೆ. ಉಳಿಸ್ಕೊಂಡು ಬೆಳೆಸ್ಕೊಂಡಂತ ಕಾರ್ಯವನ್ನ ಗುರುಗಳ ಒಂದು ಪಾದ ಸ್ಪರ್ಶದಿಂದ ಅವ್ರ ಜೊತೆ ನಾವೆಲ್ಲರೂ ಕೂಡ ಇರಬೇಕಾಗಿದೆ. ನಾವೆಲ್ಲರೂ ಕೂಡ ಒಟ್ಟಾಗಿ ಮಾಡ್ಕೊಂಡು ಹೋಗೋಣ. ಮತ್ತೆ ಮಠ ಭೌತಿಕವಾಗಿ ಕಟ್ಟೋದು ಬೇರೆ, ಇನ್ನೊಂದು ಕಡೆಗೆ ಆಧ್ಯಾತ್ಮಿಕವಾಗಿ ಕಟ್ಟೋದು ಇನ್ನೊಂದು ಕಡೆಗೆ. ಅದ್ರಾಗೆ ಎಷ್ಟೋ ಮಠಗಳಲ್ಲಿ ಭೌತಿಕವಾಗಿ ಕಟ್ಟಿದ ಮಠಗಳನ್ನು ನೋಡಿದ್ದೀವಿ. ಕೆಲವು ಮಠದಲ್ಲಿ ಭೌತಿಕವಾಗಿ ಶಕ್ತಿ ಇಲ್ಲದೆ ಆಧ್ಯಾತ್ಮಿಕ ಶಕ್ತಿ ಮಾತ್ರ ಅಲ್ಲಿ ಉಳ್ಕೊಂಡಿದ್ದು ಕೂಡ ನೋಡಿದ್ವಿ. ಆದರೆ ಇಲ್ಲಿ ಎರಡನ್ನೂ ಕೂಡ ನಾವು ನೋಡ್ತಾ ಇದ್ದೀವಿ. ಒಂದು ಕಡೆ ಭೌತಿಕವಾಗಿ ದಿನ ಅಭಿವೃದ್ಧಿ ಆಗ್ತಾ ಇದೆ, ಇನ್ನೊಂದು ಕಡೆಗೆ ಆಧ್ಯಾತ್ಮಿಕವಾಗಿ ನಮ್ಮ ಡಾಕ್ಟರ್ ಸಿದ್ಧಲಿಂಗ ಮಹಾಸ್ವಾಮಿಗಳ ಒಂದು ನೇತೃತ್ವದಲ್ಲಿ ಇಡೀ ಜಗತ್ತಿಗೆ ಸಂದೇಶ ಹೋಗುವಂತ ಒಂದು ಪರಿವರ್ತನೆ ಈ ಪುಣ್ಯ ನೆಲದಿಂದ ಆಗ್ತಾ ಇದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮದ ಸಾಕ್ಷಿಭೂತರಾಗಿ ನಾವು ಇದು ಪಾಲ್ಗೊಂಡಿದ್ದೀವಿ, ನದಿ ತೀರದಲ್ಲಿ ನಾವು ಕೂತಿದ್ದೀವಿ ಅನ್ನೋದೇ ಯಾವುದೋ ಒಂದು ಪೂರ್ವ ಜನ್ಮದ ಒಂದು ಪುಣ್ಯದ ಫಲ ಅಂತ ಹೇಳ್ತಾ ಮುಂದೆ ಇದನ್ನ ಬೆಳೆಸ್ಕೊಂಡು ಉಳಿಸ್ಕೊಂಡು ಹೋಗುವಂಥ ಕಾಯಕ ಗುರುಗಳ ಅಪೇಕ್ಷೆ ತಕ್ಕಂತೆ ನಾವೆಲ್ಲರೂ ಕೂಡ ಮಾಡುವಂಥ ಸಂಕಲ್ಪ ಮಾಡೋಣ ಅಂತ ಹೇಳಿ ವಿನಂತಿ ಮಾಡಿಕೊಂಡು ಮತ್ತೊಮ್ಮೆ ಈ ಪವಿತ್ರವಾದಂಥ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಮಾತಾಡುವಂಥ ಒಂದು ಅವಕಾಶ ಕೊಟ್ಟಂತ ಇಲ್ಲಿ ಅಂತ ಎಲ್ಲ ಸದ್ಭಕ್ತರಿಗೆ, ಗುರುಗಳಿಗೆ, ವಿಶೇಷವಾಗಿ ನಮ್ಮ ಮಲ್ಲಿಕಾರ್ಜುನ ಮುರುಘರಾಜನ ಮಹಾಸ್ವಾಮಿಗಳು ಇವತ್ತು ನಮ್ಮ ಮಲೆನಾಡು ಪರಿಷತ್ತಿನ ಇಡೀ ನಮ್ಮ ಜಿಲ್ಲೆಯ 100 ಮಠಗಳ ಒಂದು ಗೌರವ ಅಧ್ಯಕ್ಷರಾಗಿ ಇವತ್ತು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ.
ಅವರ ಒಂದು ನೇತೃತ್ವದಲ್ಲಿ ಇವತ್ತು ಈ ಕಾರ್ಯಕ್ರಮ ನಡೀತಾ ಇರೋದು ಕೂಡ ನಮ್ಮೆಲ್ಲರ ಒಂದು ಸೌಭಾಗ್ಯ ಇವತ್ತು. ಹಾಗಾಗಿ ನಾಳೆ ಡಿಸೆಂಬರ್ 6ನೇ ತಾರೀಕಿಗೆ ಬಸವಕೇಂದ್ರ ಶ್ರೀಗಳಿಗೆ ಶಿವಮೊಗ್ಗದಲ್ಲಿ ಏನು ಚಿನ್ಮಯ ಮುದ್ರೆ ಕೊಡುವಂಥ ಆ ಕಾರ್ಯಕ್ರಮ ಕೂಡ ಅಲ್ಲಿ ನಡೀತಾ ಇದೆ. ಈ ರೀತಿ ಅನೇಕ ಶಿಷ್ಯಂದ್ರಿಗೆ, ಗುರುಗಳಿಗೆ ಇವತ್ತು ಶಕ್ತಿ ತುಂಬಂಥ ಕಾರ್ಯ ನಮ್ಮ ಮುರುಘಾ ಮಠ, ನಮ್ಮ ಅನಂತಪುರ ಶ್ರೀಗಳ ನೇತೃತ್ವದಲ್ಲಿ ಆಗ್ತಾ ಇದೆ. ಅಂಥ ಶ್ರೀಗಳನ್ನು ಪಡೆದುಕೊಂಡಿರೋದು ಕೂಡ ನಮ್ಮ ಹೆಮ್ಮೆ ಇವತ್ತು. ಅಂದರೆ ನಮ್ಮ ಜಿಲ್ಲೆಯಲ್ಲಿ ಎಲ್ಲದೂ ಕೂಡ ಇದೆ. ಧರ್ಮಕ್ಕೆ ಸಂಬಂಧಪಟ್ಟಂಥ ಎಲ್ಲ ಮಠಾಧೀಶರು, ನಮಗೆ ನೇತೃತ್ವ ಕೊಡುವಂಥ ರಾಜಕೀಯ ಧುರೀಣಗಳಿದ್ದಾರೆ, ನಮಗೆ ದಾರಿ ತೋರಿಸೋಂಥ ಇವತ್ತು ಇಷ್ಟೊಂದು ಆಧ್ಯಾತ್ಮಿಕ ಜಾಗೃತ ಸ್ಥಳಗಳಿದೆ. ಇದನ್ನೆಲ್ಲ ಕೂಡ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋಣ ಅಂತ ಈ ಸಂದರ್ಭದಲ್ಲಿ ಸಂಕಲ್ಪ ಮಾಡ್ತಾ ಮತ್ತೊಮ್ಮೆ ತಮಗೆಲ್ಲರೂ ಕೂಡ ಕೃತಜ್ಞತೆ ಸಲ್ಲಿಸಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಬಹುಶಃ ಅನುಷ್ಠಾನ ಅಂತಂದರೆ ಭಾಳ ಜನ ನೀವೆಲ್ಲ ಕುತೂಹಲದಿಂದನೇ ಬಂದಿರಿ ಅಂತ ಕಾಣುತ್ತೆ. ಏನದು ಅಂತ, ಏನಾಗ್ತತಿ, ಎಲ್ಲಿ ಹೋಗ್ತಾರೆ ಸ್ವಾಮಿಗಳು, ಏನು ಮಾಡ್ತಾರೆ, ಏನಿದು ಅನುಷ್ಠಾನ ಅಂದರೆ ಅನ್ನೋ ಕುತೂಹಲದಿಂದನೇ ನೀವೆಲ್ಲ ಬಂದಿದ್ದೀರಿ. ಹಂಗಾಗಿ ಒಂದಿಷ್ಟು ಗಾಬರಿನೂ ಕಾಣ್ತದೆ ಮತ್ತು ಭಾಳ ನಿಶಬ್ದ ಕೂತ್ಕೊಂಡಿದ್ದಿರೋದು. ಇಷ್ಟೋ ತನಕ ನೀವೇನು ನಿಶಬ್ದ ಕೂತಿರಲ್ಲ, ಅದೇ ಅನುಷ್ಠಾನ, ಅದೋ ಒಂದು ಅನುಷ್ಠಾನನೇ. ಈ ಅನುಷ್ಠಾನದ ಪ್ರಭಾವ ನಿಮ್ಮ ಮೇಲೆಲ್ಲರ ಮೇಲೂ ಆಗಿದೆ ನೋಡಿ. ಎಷ್ಟು ಹೊತ್ತಾದರೂ ಕೂಡ ಹ್ಯಾಕೆ ಕೂತಿದ್ದೀರಿ ಅಂದರೆ ಮೈಕೆ ಬೇಡ ಇವತ್ತು ಈ ಸಭೆಗೆ ಮಾತಾಡೋಕ್ಕೆ, ಕೇಳಿಸೋ ಅಷ್ಟರ ಮಟ್ಟಿಗೆ ಸುಮ್ಮನೆ ಕೂತಿದ್ದೀರಿ. ಇದು ಕೂಡ ಒಂದು ಅನುಷ್ಠಾನ ಅಂತ ಪ್ರಭಾವ. ಹಾಗಾಗಿ ಇವತ್ತು ಈ ಸಂದರ್ಭಕ್ಕೆ ಏನು ಹೇಳೋದು, ಈ ಮಠದ ಇತಿಹಾಸ, ಈ ಮಠದ ಪರಂಪರೆ ಇವನ್ನೆಲ್ಲ ನೋಡಿದಾಗ, ಅಥವಾ ನಮ್ಮ ಸಮಾಜದಲ್ಲಿ, ನಮ್ಮ ಧರ್ಮದಲ್ಲಿ ಇಂದಿನ ಮಠಾಧೀಶರುಗಳೆಲ್ಲ ಯಾವ ರೀತಿ ಮಠಗಳನ್ನು ನಡೆಸ್ಕೊಂಡು ಬಂದರು, ಸಮಾಜಮುಖಿ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿದ್ದಾರೆ, ಇವನ್ನೆಲ್ಲ ನೋಡಲಿಕ್ಕೆ ಸಾಕಷ್ಟು ಉದಾಹರಣೆಗಳು ನಮ್ಮ ಮುಂದೆ ಕಾಣ್ತಾ ಇದ್ದಾವೆ. ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದಂಥದ್ದು ಅಂದರೆ, ಈ ರುದ್ರಮುನಿ ಮಹಾಸ್ವಾಮಿಗಳವರು ಬಹಳ ಭಕ್ತಿ ಶ್ರದ್ಧೆಯಿಂದ ಅವರು ಆರಾಧಿಸ್ತಿದ್ದು, ಪೂಜಿಸ್ತಿದ್ದು ಯಡಿಯೂರು ಸೋಂಟದ ಸಿದ್ಧಲಿಂಗೇಶ್ವರರ ಬಗ್ಗೆ. ಯಾಕೆ ಅಂತಂದರೆ ನೋಡಿ, ಹಾನಗಲ್ ಕುಮಾರಸ್ವಾಮಿಗಳವರು ಈ ಮಠದ ಆಸ್ತಿನೆಲ್ಲ ಕೊಂಡುಕೊಟ್ರು. ಇದಕ್ಕೆ ಸಂಬಂಧಪಟ್ಟ ಆಸ್ತಿ ಏನಿದೆಯಲ್ಲ ಈಗ, ಇದನ್ನೆಲ್ಲ ಹಾನಗಲ್ ಕುಮಾರಸ್ವಾಮಿಗಳವರು ಸ್ವತಃ ತಮ್ಮ ದುಡ್ಡಿನಿಂದ ಈ ಆಸ್ತಿಯನ್ನು ಕೊಟ್ಟರು. ಕೊಂಡ ಮೇಲೆ ತಮ್ಮ ಹೆಸರಿಗೆ ರಿಜಿಸ್ಟರ್ ಮಾಡ್ಕೋಬೋದಿತ್ತು ಕುಮಾರಸ್ವಾಮಿ ಜಮೀನನ್ನು ಅಥವಾ ಈ ಮಠವನ್ನು. ಅವರು ಅವ್ರ ಹೆಸರಿಗೆ ಮಾಡಿಕೊಳ್ಳಿಲ್ಲ. ನೋಡಿ ಎಂಥ ತ್ಯಾಗ ಇದೆ ಕುಮಾರಸ್ವಾಮಿಗಳು. ಈ ಆಸ್ತಿಯನ್ನೆಲ್ಲ ಕೊಂಡು ಇದನ್ನು ಇದನ್ನು ನಡೆಸ್ಕೊಂಡು ಹೋಗ್ಲಿಕ್ಕೆ ಅಂದರೆ ರುದ್ರಮುನಿ ಮಹಾಸ್ವಾಮಿಗಳವರೇ ಸೂಕ್ತ. ಅವ್ರು ಅವಾಗ ಶಿವಮಂದಿರದಾಗ ಇದ್ರು. ಅವರು ಇಲ್ಲಿಯವರೇ, ಇಲ್ಲೇ ಹತ್ತಿರದ ಸೀತಿನಕೊಳ್ಳ ಅಂತ, ಸೀತಿಕೊಂಡ ಆ ಗ್ರಾಮದವರು. ಹಾಗಾಗಿ ಈ ಭಾಗದವರಾದ್ರಿಂದ ಇವರೇ ಸಮರ್ಥರು ಅಂತ. ಅವ್ರ ಹೆಸರಿಗೆ ಆಗಬೇಕಾಗಿತ್ತಲ್ಲ ಈ ಆಸ್ತಿ. ಕುಮಾರಸ್ವಾಮಿಗಳು ಕೊಂಡ್ರು, ಅವ್ರ ಹೆಸರಿಗೆ ಮಾಡ್ಕೊಳ್ಳಿಲ್ಲ. ರುದ್ರಮುನಿ ಸ್ವಾಮಿಗಳ ಹೆಸರಿಗೆ ಮಾಡ್ಬೋದಿತ್ತಲ್ಲ. ರುದ್ರಮುನಿ ಸ್ವಾಮಿಗಳವ್ರ ಹೆಸರಿಗೆ ಮಾಡಬೇಕು ಅಂದಾಗ ರುದ್ರಮುನಿ ಸ್ವಾಮಿಗಳವ್ರು ಏನಂದ್ರು, ನನ್ನ ಹೆಸರಿಗೆ ಬೇಡ, ಸಿದ್ಧಲಿಂಗೇಶ್ವರ ಸ್ವಾಮಿಗಳವ್ರ ಹೆಸರಿಗೆ ಮಾಡ್ರಿ. ನೋಡಿ, ಯಡಿಯೂರು ಸಿದ್ಧಲಿಂಗೇಶ್ವರ ಹೆಸರಿಗೆ. ಅಂದರೆ ರುದ್ರಮುನಿ ಮಹಾಸ್ವಾಮಿಗಳವರು ಈ ಮಠಕ್ಕೆ ಸ್ವಾಮಿಗಳಾದರೂ ಕೂಡ ಮಠದ ಲವಲೇಶವನ್ನು ಕೂಡ ಅಂಟಿಸ್ಕೊಳ್ಳಿಲ್ಲ. ಅಷ್ಟು ನಿರ್ಲಿಪ್ತರಾಗಿ ಒಬ್ಬ ಸ್ವಾಮಿಗಳಾಗಿದ್ದರು ಅಂತ. ಆ ಸಿದ್ಧಲಿಂಗೇಶ್ವರರು ಅಂತಂದರೆ ನಮ್ಮ ನಾಡಿನ ಇತಿಹಾಸದಲ್ಲಿ ಸಿದ್ಧಲಿಂಗೇಶ್ವರರ ಸ್ಥಾನ ಭಾಳ ಪ್ರಮುಖವಾದದ್ದು. ಯಡಿಯೂರು ತೋಂಟದ ಸಿದ್ಧಲಿಂಗೇಶ್ವರರು. ಆ ಸಂದರ್ಭದಲ್ಲಿ ಅವ್ರನ್ನ ನಾವು 3 ಘಟ್ಟ ಅಂತ ಮಾಡ್ತೀವಿ ನಮ್ಮ ಸಮಾಜದ ಇತಿಹಾಸ. ಒಂದು 12ನೇ ಶತಮಾನ ಮೊದಲನೇ ಘಟ್ಟ, ಅದು. 2ನೇ ಘಟ್ಟ ಯಾವುದಪ್ಪ ಅಂದರೆ ತೋಂಟದ ಸಿದ್ಧಲಿಂಗೇಶ್ವರ ಕಾಲ. ಅದು 2ನೇ ಘಟ್ಟ. ಈ ಸಮಾಜದಲ್ಲಿ ಅತ್ಯಂತ ಉನ್ನತ ಸ್ಥಿತಿಗೆ ತೆಗೆದುಕೊಂಡು ಹೋದಂಥ ಕಾಲ. ಮತ್ತು ಈ ಮಠ ವ್ಯವಸ್ಥೆಯನ್ನು ರೂಪಿಸಿದಂಥ ಕಾಲ ತೋಂಟದ ಸಿದ್ಧಲಿಂಗೇಶ್ವರರ ಕಾಲ. ಆ ನಂತರ ಆ ಸಿದ್ಧಲಿಂಗೇಶ್ವರರು ಮಾಡಿದಂಥ ಅನುಷ್ಠಾನದ ಬಗ್ಗೆ ಒಂದು ಮಾತನ್ನು ಈ ಸಂದರ್ಭೋಚಿತವಾಗಿ ಹೇಳಬೇಕಾಗ್ತದೆ. ಅವರೆಂಥ ಅನುಷ್ಠಾನ ಮಾಡಿದರು ಅಂದರೆ, ಒಂದು ಕಾಡಿನಲ್ಲಿ ಹೋಗಿ ಅನುಷ್ಠಾನಕ್ಕೆ ಶುರು ಮಾಡಿದರು. ಅನುಷ್ಠಾನ ಮಾಡಿದರು. ಎಷ್ಟು ಸುದೀರ್ಘ ಅನುಷ್ಠಾನ ಮಾಡಿದರು ಅಂದರೆ ಮೈ ಮೇಲೆಲ್ಲ ಹುತ್ತನೇ ಬೆಳ್ಕೊಂಬಿಡ್ತು. ಮೈ ಮೇಲೆ ಹುತ್ತನೇ ಬೆಳ್ಕೊಂತು. ಆಮೇಲೆ ಎಲ್ಲ ಮೈ ತುಂಬ ಜಟೆ ಇವೆಲ್ಲ ಬೆಳ್ಕೊಂತು. ಇಷ್ಟು ಅನುಷ್ಠಾನ ಮಾಡಿದರು ಸ್ವಾಮಿಗಳು, ಯಡಿಯೂರು ಸಿದ್ಧಲಿಂಗೇಶ್ವರರು.
ಯಾರಿಗೂ ಗೊತ್ತಾಗಲಿಲ್ಲ, ಯಾರಿಗೂ ಗೊತ್ತಾಗಲಿಲ್ಲ. ನೋಡಿ, ಒಬ್ಬ ಅಲ್ಲಿ ದನ ಮೇಯಿಸ್ಲಿಕ್ಕೆ ದನ ಕಾಯೋನು ದನ ಹೊಡ್ಕೊಂಡು ಹೋಗ್ತಿದ್ದ. ಆ ಒಂದು ದನ ಏನು ಮಾಡೋದು ಅಂದರೆ ಇವನಿಗೂ ಗೊತ್ತಾಗ್ದಂಗೆ ಆ ಹುತ್ತದ ಹತ್ರಕ್ಕೆ ಹೋಗಿ ಹಾಲನ್ನು ಸುರಿಸಿ ಅದು ಬರ್ತಾಯಿತ್ತು. ಮನೆ ದನದ ಮಾಲೀಕ, ಆಕಳ ಮಾಲೀಕ ಹಾಲು ಕರೆಯೋಕೆ ಹೋದಾಗ ಹಾಲು ಕೊಡ್ತಿರ್ಲಿಲ್ಲ ಅದು ಆಕಳ. ಅವನೇನು ಮಾಡಿದ ಅಂತಂದು ಇದಕ್ಕೊಂಡ ಅಂದರೆ ಈ ದನ ಕಾಯವನೇ ಅಲ್ಲೇನೋ ಕರ್ಕೊಂಡು ಕುಡಿತಿರ್ಬೇಕು ಅಂತ ಅವನು ಅನುಮಾನ ಪಟ್ಟ. ಅವನು ಇಲ್ಲ, ನಾನೇನು ಕರ್ಕೊಂಡಿಲ್ಲ ಅಂತ. ಆದ್ರೂ ಕೂಡ ಕೊನೆಗೆ ಅವನಿಗೂ ಅನುಮಾನ ಬಂತು, ದನ ಕಾಯೋನಿಗೆ ಯಾಕೆ ಹಿಂಗೆ ಆಗ್ತಾ ಇದೆ ಅಂತ. ಕೊನೆಗೆ ಆ ದನನೇ ಗಮನಿಸಿ ಅವನು ನೋಡಿದಾಗ ದನ ಅಲ್ಲಿ ಹೋಗಿ ಹುತ್ತದ ಮೇಲೆ ಹಾಲು ಸುರಿಸ್ತಾ ಇತ್ತು. ಆಗ ಆ ಸುದ್ದಿಯನ್ನು ಬಂದು ಮಾಲೀಕರಿಗೆ ಹೇಳ್ದ, ಊರವರಿಗೆಲ್ಲ ಹೇಳ್ದ. ಊರವರೆಲ್ಲ ಹೋದರು, ಆ ಹುತ್ತವನ್ನು ಹಾಲಿನಿಂದಲೇ ಕರಗಿಸಿದ್ರು. ಆಗ ಸಿದ್ಧಲಿಂಗೇಶ್ವರರ ಗೋಚರ ಆಯಿತು. ಅಂಥ ಒಬ್ಬ ದಿವ್ಯ ಅನುಷ್ಠಾನ ಮೂರ್ತಿ, ಅವ್ರದ್ದೇ ಫೋಟೋ ನೋಡಿ, ಅದೆಲ್ಲ ಆ ಹುತ್ತದೊಳಗಿರೋ ಕೂತ್ಕೊಂಡಿರೋ ಫೋಟೋನೇ ಜನಪ್ರಿಯವಾಗಿರುವಂಥದ್ದು. ಅಂಥ ತೋಂಟದ ಸಿದ್ಧಲಿಂಗೇಶ್ವರರು ಮೊಟ್ಟ ಮೊದಲಿಗೆ ಈ ಅನುಷ್ಠಾನ ಅನ್ನೋದು ಏನು ಅನ್ನೋದನ್ನು ಆರಂಭ ಮಾಡಿದ್ದು ತೋಂಟದ ಸಿದ್ಧಲಿಂಗೇಶ್ವರರು. ಹಾಗಾಗಿ ಅವರನ್ನು ನಾವು ಒಂದು ಆದರ್ಶದ ಪ್ರತೀಕ ಅಂತೇಳಿ ಗುರುತಿಸ್ತೇವೆ. ನಂತರ ಹಾನಗಲ್ ಕುಮಾರಸ್ವಾಮಿಗಳವರು ಅನುಷ್ಠಾನ ಮಾಡ್ತಾರೆ. ಅವ್ರು ಶಂಭುಲಿಂಗನ ಬೆಟ್ಟದಲ್ಲಿ ಅನುಷ್ಠಾನ ಮಾಡ್ತಾರೆ. ಆಮೇಲೆ ಇಲ್ಲಿ ಬಂದ್ಬಿಟ್ಟು ಈ ಕ್ಯಾಸ್ನೂರು ಮಠದಲ್ಲಿ ಅನುಷ್ಠಾನ ಮಾಡ್ತಾರೆ. ಇವೆಲ್ಲ ಹಾನಗಲ್ ಕುಮಾರಸ್ವಾಮಿಗಳವರು ಅನುಷ್ಠಾನ ಮಾಡ್ತಾ ಮಾಡ್ತಾ ಕೊನೆಗೆ ಹಾನಗಲ್ ಮಠಕ್ಕೆ ಸ್ವಾಮಿಗಳಾಗ್ತಾರೆ. ಇದು ಆ ನಂತರದ ಪರಂಪರೆ. ಆಮೇಲೆ ಕುಮಾರಸ್ವಾಮಿಗಳವರು ಎಲ್ಲರಿಗೂ ಕೂಡ ಸಾಮಾನ್ಯವಾಗಿ ಪ್ರಾರಂಭದ ದಿನಗಳಲ್ಲಿ ಅನುಷ್ಠಾನ ಮಾಡಿರಿ ಅಂತ ಹಚ್ತಾರೆ ಶಿವಯೋಗ ಮಂದಿರದಲ್ಲಿ. ಸಾಧಕರಿಗೆಲ್ಲ ನೀವು ಅನುಷ್ಠಾನ ಮಾಡಬೇಕು, 4:15 ಹೇಳಬೇಕು, ಲಿಂಗ ಪೂಜೆ ಮಾಡ್ಕೋಬೇಕು, ಅನುಷ್ಠಾನ ಮಾಡ್ಕೋಬೇಕು. ಈ ಪರಂಪರೆಯನ್ನು ಅವರು ರೂಢಿಸ್ತಾರೆ. ಶಿವಯೋಗ ಮಂದಿರದ ಎಲ್ಲ ಸಾಧಕರಿಗೂ ಕೂಡ ಈ ಪರಂಪರೆ ರೂಢಿಯಲ್ಲಿ ಬಂದಿದೆ. ಅಂತಹ ಪರಂಪರೆ ಹಿನ್ನೆಲೆ ಇರುವಂಥ ಈ ಒಂದು ಹಿನ್ನೆಲೆಯಲ್ಲಿ ಮಠ ಈ ಕಪ್ಪನಹಳ್ಳಿ ಶಿವಯೋಗಾಶ್ರಮಕ್ಕೆ ಬಹುಶಃ ರುದ್ರಮುನಿ ಮಹಾಸ್ವಾಮಿಗಳವರು ಅತ್ಯಂತ ಮಹತ್ವದ ಒಂದು ಪರಂಪರೆಯನ್ನು ಹಾಕಿಕೊಟ್ಟಿದ್ದಾರೆ. ಅವರು ಕಾಯಕ ತಪಸ್ವಿಗಳವರು. ನೋಡಿ, ಅವರು ಗೋಸೇವೆ ಮಾಡ್ತಿದ್ದದ್ದು, ಪ್ರಾಣಿಗಳು ಕೂಡ ಎಂಥ ಸಂಬಂಧ ಇಟ್ಕೊಂಡಿದ್ರು ಅಂದರೆ, ನಾನು ಮೇಲಿಂದ ಮೇಲೆ ಹೇಳ್ತಿರ್ತೀನಿ ಒಂದು ಉದಾಹರಣೆನ. ನಾವೇ ಒಂದು ಸಲ ಈ ಮಠಕ್ಕೆ ಬಂದಾಗ ರುದ್ರಮುನಿ ಸ್ವಾಮಿಗಳು ಎಲ್ಲಿದ್ದಾರಪ್ಪ ಅಂತ ಕೇಳಿದ್ವಿ. ಅಲ್ಲಿ ರೂಮಲ್ಲಿದ್ದಾರೆ ಅಂತಂದರು. ಆವಾಗ ಅಲ್ಲಿ ರೂಮ್ ಹತ್ರಕ್ಕೆ ಹೋದಾಗ ಅವ್ರು ಯಾರೋ ಮಾತಾಡ್ತಿದ್ರು, ರುದ್ರಮುನಿ ಸ್ವಾಮಿಗಳು ಮಾತಾಡ್ತಿದ್ರು. ಆಗ ನಾವೇನು ಅಂದ್ಕೊಂಡ್ವಿ, ಯಾರೋ ಭಕ್ತರು ಬಂದಿರಬೇಕು, ಅವ್ರು ಕೂಡ ಮಾತಾಡ್ತಿದ್ದಾರೆ, ಈಗ ಹೋಗೋದು ಬೇಡ ಅಂತ ನಿಂತಿದ್ವಿ. ಕೊನೆಗೆ ನೋಡಿದ್ರಲ್ಲಿ ಅಲ್ಲಿ ಯಾರೂ ಇಲ್ಲ ಅಂತ. ಮತ್ತು ಯಾರೂ ಇಲ್ಲದಿದ್ರೆ ಸ್ವಾಮಿಗಳು ಯಾರು ಕೂಡ ಮಾತಾಡ್ತಿದ್ದಾರೆ ಅಂತಂದರೆ ಬೆಕ್ಕಿನ ಕೂಡ ಮಾತಾಡ್ತಿದ್ರು. ನಿನಗೆ ಇವತ್ತು ಹಾಲು ಹಾಕಿಲ್ವಾ ನಿನಗೆ, ಹಸಿವಾಗಿದೆಯಾ ಅಂತ ಮಾತಾಡ್ತಾ ಇದ್ರು. ನಮಗೆ ನೋಡಿ ಆಶ್ಚರ್ಯ ಆಯಿತು. ಸ್ವಾಮಿಗಳವರಿಗೆ ಪ್ರಾಣಿಗಳ ಭಾಷೆನೂ ಕೂಡ ಅರ್ಥವಾಗ್ತಿತ್ತು ಅಂತ. ಅವ್ರು ಬಂದರು ಅಂದರೆ ಆಕಳುಗಳು ಹತ್ರ ಬರೋವು, ಮೈ ತಡುವರು. ಅಂತಹ ಒಂದು ಅಪ್ರತಿಮವಾದಂಥ ಸಾಧನೆ ರುದ್ರಮುನಿ ಮಹಾಸ್ವಾಮಿಗಳವರು ಮೌನವಾಗಿ ಇತ್ಕೊಂಡು ಮಾಡಿದರು. ಅಂಥ ಪರಂಪರೆ ಈ ಮಠಕ್ಕಿದೆ. ಆ ಪರಂಪರೆನೇ ರೇವಣ ಸಿದ್ಧ ಮಹಾಸ್ವಾಮಿಗಳವರು ಮುಂದುವರ್ಸ್ಕೊಂಡು ಬಂದರು. ಅವರು ಕಾಯಕ ಜೀವಿಗಳಾದರು, ಯಾರನ್ನು ಕೇಳಲಿಲ್ಲ. ತಮ್ಮಷ್ಟಕ್ಕೆ ತಾವು ಕೃಷಿ ಕಾಯಕ ಮಾಡಿ ಈ ಮಠವನ್ನು ಅಭಿವೃದ್ಧಿಪಡಿಸಿದರು. ನೋಡಿ, ಮುಂದೆ ಯೋಗ ಬಹುಶಃ ಆ ಒಂದು ದಿನಮಾನಗಳಲ್ಲಿ ಅವರು ಕೂಡ ಇಷ್ಟೆಲ್ಲ ಜಮೀನನ್ನು ಉಳಿಸ್ಕೊಂಡು ಅದನ್ನೆಲ್ಲವನ್ನು ಕೂಡ ಕಾಪಾಡಿಕೊಂಡು ಗೋಸೇವೆ ಮಾಡಿಕೊಂಡು ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಮಾಡಿದರು. ಅವ್ರಿಗೊಂದು ವಿದ್ಯಾಸಂಸ್ಥೆ ಮಾಡಬೇಕಾಗಿತ್ತು. ಅವರು ಟ್ರಸ್ಟ್ ಮಾಡಿಕೊಂಡ್ರು, ವಿದ್ಯಾಸಂಸ್ಥೆ ಇರಲಿಲ್ಲ. ಕೊನೆಗೆ ನಮ್ಮ ಹತ್ರ ನಾವೊಂದು ಹೈಸ್ಕೂಲ್ ಮಾಡಿದ್ವಿ ಅಂಬಾರ್ಗುಪ್ತಲ್ಲಿ. ಆ ಹೈಸ್ಕೂಲಿಗೆ ಹೆಸರೇನಿಟ್ಟಿದ್ವಿ ಅಂದರೆ ರುದ್ರಮುನಿ ಸ್ವಾಮಿ ಪ್ರೌಢಶಾಲೆ ಅಂತ ಇಟ್ಟಿದ್ವಿ. ಆವಾಗ ರೇವಣಸಿದ್ಧ ಸ್ವಾಮಿಗಳು ನಮ್ಮನ್ನು ಕೇಳಿದರು, ಇದೊಂದು ಸಂಸ್ಥೆ ನಮಗೆ ಕೊಡ್ರಿ, ನಮ್ಮ ಸಂಸ್ಥೆಗೆ ಯಾವುದೂ ಇಲ್ಲ, ಟ್ರಸ್ಟಿಗೆ ಜಮೀನೆಲ್ಲ ಮಾಡಿಬಿಟ್ಟಿದ್ದೀನಿ, ಅದಕ್ಕೇನು ತೋರಿಸ್ಲಿಕ್ಕೆ ಯಾವುದೇ ಇದಿಲ್ಲ, ಅದಕ್ಕೆ ಈ ಸ್ಕೂಲ್ ನಮಗೆ ವಹಿಸ್ಕೊಡ್ರಿ ಅಂದರು. ಆಗ ನಾವು ಸುಮಾರು ಭಾಳ ವರ್ಷ, ಒಂದು 10 ವರ್ಷ ನಡೆಸಿದ ಸ್ಕೂಲನ್ನು ಅವರಿಗೆ ಬಿಟ್ಕೊಟ್ವಿ. ಈಗ ಅದೇ ಶಾಲೆ ಸ್ವಾಮಿಗಳವ್ರ ನೇತೃತ್ವದಲ್ಲಿ ಮುನ್ನಡೀತಾ ಇದೆ. ಇನ್ನು ಆ ಪರಂಪರೆಯ ಮಠಕ್ಕೆ ನಾವು ಅವ್ರಿಗೆ ಆರಾಮಿಲ್ದಾಗ ಬಂದಾಗ ಮಾತಾಡಿಸಿದಾಗ ನಮ್ಮ ಸಿದ್ಧಲಿಂಗ ಸ್ವಾಮಿಗಳು ಅವರಿಗೆ ವಿಲ್ ಮಾಡಿದ್ದೀನಿ ಅಂತ ಹೇಳಿದರು. ಕೊನೆಯ ದಿನಗಳು ಅದು. ಆ ದಿನಗಳಲ್ಲಿ ವಿಲ್ ಮಾಡಿದ್ದೀನಿ ನಮಗೆ ಹೇಳಿದರು. ಆ ಒಂದು ಹಿನ್ನೆಲೆಯಲ್ಲಿ ನಂತರ ರುದ್ರಪ್ಪಯ್ಯನ ಹತ್ರ ಇಲ್ಲಿತ್ತು, ತರಿಸ್ಕೊಂಡ್ವಿ, ನೋಡಿದ್ವಿ. ಕೊನೆಗೆ ಅವರಿಗೆ ಹೇಳಿ ಕಳಿಸಿದ್ವಿ, ನಿಮ್ಮ ಹೆಸರಿಗೆ ವಿಲ್ ಮಾಡಿದ್ದಾರೆ ರೇವಣಸಿದ್ಧ ಸ್ವಾಮಿಗಳು, ನೀವು ಬರಬೇಕು ಅಂತೇಳಿ. ಆ ದಿನಗಳಲ್ಲಿ ಅವರು ನಮಗೊಂದು 2 ಪೇಜಿನ ಪತ್ರ ಬರೆದು ಕಳಿಸಿದರು. ನನಗೆ ಈ ಹೊರ ಪ್ರಪಂಚಕ್ಕೆ ಬಂದೇ ನನಗೆ ಇಲ್ಲ, ಈ 3 ವರ್ಷ ಅನುಷ್ಠಾನ ಮಾಡಿದ್ದೀನಿ, ನನಗಾಗೋದಿಲ್ಲ,
ನೀವೇನಾದ್ರು ವಹಿಸ್ಕೊಂಡು ವ್ಯವಸ್ಥೆ ಮಾಡಿ ಅಂತ ಒಂದು ಪತ್ರ ಬರೆದು ಕಳಿಸಿದರು. ಆಮೇಲೆ ನಾವು ರಾಘವೇಂದ್ರ ಅವರು ಅವ್ರ ಕಾಲೇಜಿನಲ್ಲಿ ಒಂದು ಮೀಟಿಂಗ್ ಮಾಡಿದ್ವಿ. ಶಿವಮಂದಿರದ ಅಧ್ಯಕ್ಷರು ಬಂದರು. ಆ ದಿನಮಾನಗಳಲ್ಲಿ ಕೊನೆಗೆ ಒಂದು ತೀರ್ಮಾನಕ್ಕೆ ಬಂದ್ವಿ. ಸ್ವಾಮಿಗಳವರ ಅಪೇಕ್ಷೆ ಇತ್ತು, ವಿಲ್ ಮಾಡಿದ್ದಾರೆ ಅಂದಮೇಲೆ ಅವ್ರನ್ನೇ ಮಾಡಬೇಕು ಅಂತ ಹೇಳಿ ಇವ್ರನ್ನ ಆಯ್ಕೆ ಮಾಡಿದ್ವಿ. ಅವ್ರು ಬಂದರು, ಈ ಅಧಿಕಾರವನ್ನು ವಹಿಸ್ಕೊಂಡ್ರು. ಬಹುಶಃ ಅದು ಯೋಗ ಅದು ರೇವಣಸಿದ್ಧ ಸ್ವಾಮಿಗಳವರ ಒಂದು ಕೃಪಾಶೀರ್ವಾದ. ಈ ಒಂದು ಹಿನ್ನೆಲೆಯಲ್ಲಿ ನಂತರ ಈ ಒಂದು ಕ್ಷೇತ್ರಕ್ಕೆ ಆಯ್ಕೆ ಮಾಡಿಕೊಂಡ ನಂತರ ಅದು ಪೂರ್ವಭಾವಿಯಾಗಿ ಇವ್ರನ್ನ ಗೋಣಿಬೀಡು ಮಠಕ್ಕೆ ಮಾಡ್ಬೇಕಾದ್ರೂ ಕೂಡ ನಾವೇ ಅಲ್ಲಿ ಉತ್ತರಾಧಿಕಾರಿ ಮಾಡ್ಬೇಕಾದ್ರೆ ಇವರಿನ್ನೂ ಬಾಲಕರಾಗಿದ್ದರು. ಆ ಸಂದರ್ಭದಲ್ಲಿ ಗೋಣಿಬೀಡಿನ ಹಿಂದಿನ ಇವ್ರ ಗುರುಗಳು ಇವ್ರನ್ನ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟರು, ಕರೆಸಿದ್ರು. ಕೊನೆಗೆ ಇವರಿಗೆ ಆ ಸಂದರ್ಭದಲ್ಲೆಲ್ಲ ಒಂದು ಸಂಸ್ಕಾರವನ್ನು ಕೊಟ್ಟು ಅವರು ಗೋಣಿಬೀಡು ಮಠಕ್ಕೆ ಮಾಡಿದರು. ಗೋಣಿಬೀಡು ಮಠಕ್ಕೂ ಕೂಡ ಭಾಳ ತಪಸ್ವಿಗಳ ಮಠ ಅದು. ಸಿದ್ಧವೀರ ಮಹಾಸ್ವಾಮಿಗಳವರು ಅಂತ ಆ ಪರಂಪರೆಯಲ್ಲಿ ಆಗಿ ಹೋಗಿದ್ದಾರೆ. ಅವರು ಹಾನಗಲ್ ಕುಮಾರ ಸ್ವಾಮಿಗಳವರಿಗೆ ಕ್ರಿಯಾಮೂರ್ತಿಗಳಾಗಿದ್ದರು ಅನ್ನುವಂಥದ್ದು ನಿಜಕ್ಕೂ ಕೂಡ ಅವ್ರ ವ್ಯಕ್ತಿತ್ವಕ್ಕೆ ಒಂದು ದೊಡ್ಡ ಮಠಕ್ಕೆ ಈ ಸಿದ್ಧಲಿಂಗ ಸ್ವಾಮಿಗಳವರು ಬಂದಿದ್ದು ಕೂಡ ಒಂದು ಯೋಗ. ಅಲ್ಲಿಂದ ಇಲ್ಲಿಗೆ ಬಂದಿದ್ದು ಕೂಡ ಒಂದು ಅಪೂರ್ವವಾದಂಥ ಯೋಗ. ಹಾಗಾಗಿ ಸಿದ್ಧಲಿಂಗ ಸ್ವಾಮಿಗಳವರು ಅನುಷ್ಠಾನದ ಬಗ್ಗೆ ಹೇಳಿದರು. 3 ವರ್ಷ ಅನುಷ್ಠಾನ. ಅವರು 3 ವರ್ಷ ಅನುಷ್ಠಾನ ಮಾಡ್ಬೇಕಾದ್ರೆ ನಾವೊಂದು 2 ಸಲ ಹೋಗಿದ್ವಿ ಅವ್ರ ಮಠಕ್ಕೆ ಅವ್ರನ್ನ ನೋಡಬೇಕು. ಆಗ ಮೊದಲನೇ ಸಲ ಹೋದಾಗ ಒಂದಿಷ್ಟು ಅನುಷ್ಠಾನವನ್ನು ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿದ್ದರು, ಆದರೂ ಖುಷಿಯಾಗಿದ್ದರು. ಕೊನೆಯ ಹಂತದಲ್ಲಿ ಒಂದು ಸಲ ನಾವು ಅಲ್ಲಿಗೆ ಹೋದಾಗ ಅವ್ರನ್ನ ನೋಡಿದ್ವಿ. ನಮಸ್ಕಾರ ಮಾಡಿದರೆ ಅವ್ರಿಗೆ ಹೇಳೋಕ್ಕಾಗಲಿಲ್ಲ, ಹಾಗೇ ಕೂತ್ಕೊಂಡ್ಬಿಟ್ರು ನಮಸ್ಕಾರ ಮಾಡಿದವರು. ಆವಾಗ ನಮ್ಗೆ ಅನ್ನಿಸ್ತು, ಸ್ವಾಮಿಗಳನ್ನು ಇನ್ನು ಹೀಗೆ ಇಷ್ಟು ವರ್ಷ ಬಿಟ್ಟರೆ, ಇನ್ನು 3 ವರ್ಷ ಆಗ್ತಾ ಬಂದಿದೆ, ಇನ್ನು ಹೀಗೆ ಮುಂದುವರಿಸಿದರೆ ಕಷ್ಟ ಆಗ್ತದೆ ಅನ್ನುವಂಥ ಹಿನ್ನೆಲೆಯಲ್ಲಿ ಹೊರಗಡೆ ಎಲ್ಲ ಭಕ್ತರು ಕಾದಿದ್ರು. ಆಗ ಅವ್ರಿಗೆ ಹೇಳಿದ್ವಿ, 3 ವರ್ಷ ಮಾಡಿದಾರಪ್ಪ ಸಾಕು, ಇನ್ನು ಸಮಾರೋಪ ಮಾಡಿಸೋಣ ಅಂಥೇಳಿ ಅಂದ್ವಿ. ಕೆಲವರೆಲ್ಲ ಏನು ತಿಳ್ಕೊಂಡ್ರು ಅಂದರೆ, ಸ್ವಾಮಿಗಳು ಅವ್ರು ಅನುಷ್ಠಾನ ಮಾಡ್ತೀವಿ ಅಂದ್ರೆ ಇವ್ರು ಯಾಕೆ ಮುಗಿಸಂತಾರೆ ಅಂತ ಇತಿ ಅನುಮಾನನೂ ಪಟ್ಟರು ಕೆಲವರೆಲ್ಲ. ಆದರೆ ಅವರ ಸ್ಥಿತಿಯನ್ನು ನೋಡಿ ಇದೊಂದು ಅನುಷ್ಠಾನ ಅನ್ನುವಂಥದ್ದು ಒಂದು ದೊಡ್ಡ ಸಾಧನೆ. ಅದಕ್ಕೆ ಆದಿ ಹೇಗಿರುತ್ತೋ ಅಂತ್ಯನೂ ಇಲ್ಲೇ ಇಲ್ಲ. ಹೋಗ್ತಾ ಹೋಗ್ಬಿಟ್ರೆ, ಹುಡುಕ್ತಾ ಹೋದರೆ ಕೊನೆಗೆ ಅವ್ರು ಏನು ಮಾಡ್ತಾರೆ, ಆ ಕಡೆನೇ ಹೋಗಿಬಿಡ್ತಾರೆ. ಅವ್ರು ಹೇಳಿದ್ರಲ್ಲ ಡಾಕ್ಟ್ರು, ಆ ರೀತಿ ಅವ್ರಿಗೆ ಆನಂದ ಅಲ್ಲಿದೆ ಅಂತಂದರೆ ಅದನ್ನು ಹುಡುಕ್ತಾ ಹೋಗ್ತಾರೆ. ಆಗ ಅವರು ನೋಡಿದಾಗ ಬಹುಶಃ ಆ ದಿನಮಾನಗಳಲ್ಲಿ ಈ ರೀತಿಯಾದಂಥ ತಪೋನುಷ್ಠಾನವನ್ನು ಮಾಡಿದ ಇನ್ನೊಬ್ಬ ಸ್ವಾಮಿಗಳ ಉದಾಹರಣೆ ಇವತ್ತಿನ ದಿನಮಾನಕ್ಕಿಲ್ಲ. ಆ ರೀತಿ ಭಾಳ ಕಠಿಣವಾದಂಥ ನಿಯಮಗಳನ್ನು ಅವ್ರು ಪಾಲಿಸ್ಕೊಂಡು ಬಂದಿದ್ದನ್ನು ನಾವು ಸಮಕ್ಷಮವಾಗಿ ನೋಡಿದ್ದೀವಿ ಪ್ರತ್ಯಕ್ಷವಾಗಿ. ಅದರಿಂದ ನಾವೇನು ಯೋಚನೆ ಮಾಡಿದ್ವಿ ಅಂದರೆ, ಇವತ್ತಿನ ಯುವ ಸ್ವಾಮಿಗಳಲ್ಲಿ ಇವರ ವ್ಯಕ್ತಿತ್ವ ಒಂದು ವಿಶೇಷವಾಗಿರುವಂಥದ್ದು. ಇಂಥ ಒಬ್ಬ ಅಪರೂಪದ ವ್ಯಕ್ತಿಯನ್ನು ಸಮಾಜಕ್ಕೆ ನಾವು ಕಳ್ಕೋಬಾರ್ದು, ಅದನ್ನು ಉಪಯೋಗ ಆಗಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಅವರ ವ್ಯಕ್ತಿತ್ವವನ್ನು ಇನ್ನಷ್ಟು ಪ್ರಕಾಶಮಾನಗೊಳಿಸಬೇಕು ಅನ್ನುವಂಥ ಹಂಬಲಿಕೆಯಿಂದ ಆ ಒಂದು ಹಿನ್ನೆಲೆಯಲ್ಲಿ ನಾವು ಗಮನಿಸಿದ್ವಿ. ಇನ್ನು ಶ್ರೀಗಳವರು ಅನುಷ್ಠಾನ ಮಾಡೋದರಲ್ಲಿ ಅಪಾರವಾದಂಥ ಒಂದು ಆಸಕ್ತಿ, ಶ್ರದ್ಧೆ ಅವರಿಗಿದೆ. ಆ ಶ್ರದ್ಧೆ ಆಸಕ್ತಿನೇ ಬಹುಶಃ ಗೋಣಿಬೀಡು ಮಠ ಇವತ್ತು ಹೆಚ್ಚು ಪ್ರಚಲಿತವಾಯಿತು. ಆ ಅನುಷ್ಠಾನದ ಪ್ರಭಾವದಿಂದನೇ ಗೋಣಿಬೀಡು ಮಠ ಬೆಳೀತು, ಸಾಕಷ್ಟು ಒಳ್ಳೆಯ ಅಭಿವೃದ್ಧಿ ಆಯಿತು. ಹಾಗಾಗಿ ಇವತ್ತು ಈ ಮಠನೂ ಕೂಡ ಇನ್ನೊಂದು ದೃಷ್ಟಿಯಿಂದ ಅಪಾರವಾದಂಥ ಒಂದು ಪ್ರಭಾವವನ್ನು ಶ್ರೀಮಠ ಪಡ್ಕೊಂಡಿದೆ. ಇದು ಹಾನಗಲ್ ಕುಮಾರ ಸ್ವಾಮಿಗಳವರು ಮಾಡಿದ ಒಂದು ತಪಸ್ಸು ಮಾಡಿದಂಥ ಸ್ಥಳ. ಇದು ರುದ್ರಮುನಿ ಸ್ವಾಮಿಗಳವರು ತಪಸ್ಸು ಮಾಡಿದಂಥ ಸ್ಥಳ. ಮತ್ತು ಈ ಮಠಕ್ಕೂ ಅನಂತಪುರ ಮಠಕ್ಕೂ ಅವಿನಾಭಾವ ಸಂಬಂಧ ರೀ. ರುದ್ರಮುನಿ ಮಹಾಸ್ವಾಮಿಗಳವರಿಗೆ ಅನುಗ್ರಹ ದೀಕ್ಷೆ ಕೊಟ್ಟವರು ನಮ್ಮ ಮಠದ ಲಿಂಗ ಮಹಾಸ್ವಾಮಿಗಳವರು, ನಮ್ಮ ಗುರುಗಳು. ಹಾಗಾಗಿ ಅಂಥ ಒಂದು ಪರಂಪರೆ ಶ್ರೀಮಠಕ್ಕೆ ಇದೆ. ಆ ಒಂದು ಸಂಬಂಧಗಳು ಕೂಡ ಇವತ್ತಿನವರೆಗೂ ರೇವಣಸಿದ್ಧ ಸ್ವಾಮಿಗಳು ಅದೇ ರೀತಿ ಮುಂದುವರ್ಸ್ಕೊಂಡು ಬಂದರು. ಸಿದ್ಧಲಿಂಗ ಸ್ವಾಮಿಗಳವರು ಕೂಡ ಅದೇ ರೀತಿ ಮುಂದುವರ್ಸ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಇತ್ತೀಚಿನ ದಿನಮಾನಗಳಲ್ಲಿ ಈ ಅನುಷ್ಠಾನ ಅನ್ನುವಂಥದ್ದು ಭಾಳ ಮುಖ್ಯ. ಅದು ಪ್ರತಿಯೊಬ್ಬರಿಗೂ ಕೂಡ ಬೇಕು. ನೀವೆಲ್ಲ ಏನು ಸ್ವಾಮಿಗಳಷ್ಟೇ ಅನುಷ್ಠಾನ ಮಾಡಬೇಕು ಅಂತ ಅಲ್ಲ. ಸ್ವಾಮಿಗಳು ಮಾಡೋ ರೀತಿ ಅನುಷ್ಠಾನದೇ ಬೇರೆ, ನೀವು ಮಾಡಬೇಕಾದ ಅನುಷ್ಠಾನದ ರೀತಿಯೇ ಬೇರೆ. ಹಾಗಾಗಿ ನಿಮ್ಮ ಕ್ರಿಯೆಗಳನ್ನು ನೀವು ಸತ್ಯ ಶುದ್ಧವಾಗಿ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಮಾಡಿದರೆ ಅದು ನಿಮ್ಮ ಪಾಲಿನ ಅನುಷ್ಠಾನ ಆಗ್ತದೆ. ಮತ್ತು ನೀವು ಕಷ್ಟಪಟ್ಟು ಕಾಯಕ ಮಾಡಬೇಕು, ಕಾಯಕ ಮಾಡಿದ್ದನ್ನು ನೀವು ದಾನ ಧರ್ಮದ ಮೂಲಕ ಅದನ್ನು ಅನುಭವಿಸಬೇಕು. ಆಗ ನಿಮ್ಮ ಅನುಷ್ಠಾನ ಅನ್ನುವಂಥದ್ದು ಅದು ಆಗ್ತದೆ. ಹಾಗಾಗಿ ಗೃಹಸ್ಥರಿಗೂ ಕೂಡ ಒಂದಿಷ್ಟು ನಿಬಂಧನೆಗಳಿದ್ದಾವೆ, ಅದು ಒಂದು ಅನುಷ್ಠಾನನೇ.
ಹಾಗೆಯೇ ಸ್ವಾಮಿಗಳಿಗೂ ಕೂಡ ಇನ್ನಷ್ಟು ನಿಬಂಧನೆಗಳಿದ್ದಾವೆ, ಅದು ಒಂದು ರೀತಿಯ ಅನುಷ್ಠಾನ. ಹಾಗಾಗಿ ಇಲ್ಲಿ ಸ್ವಾರ್ಥ ಇರೋದಿಲ್ಲ, ಸಮಾಜದ ಹಿತ ಇರುತ್ತೆ. ವ್ಯಷ್ಟಿಗಿಂತಲೂ ಸಮಷ್ಟಿ ಸುಖವನ್ನು ಬಯಸುವಂಥದ್ದು ಸ್ವಾಮಿಗಳವರ ಅನುಷ್ಠಾನದ ಫಲ. ಹಾಗಾಗಿ ನಿಮ್ಮದೇನಿದೆ, ನೀವು ದುಡಿತಕ್ಕಂಥದ್ದನ್ನು, ನಿಮ್ಮ ಕುಟುಂಬ ಪರಿವಾರವನ್ನು ಅಭಿವೃದ್ಧಿಪಡಿಸ್ತಕ್ಕಂಥದ್ದು ಒಂದಾದರೆ, ವ್ಯಷ್ಟಿ ಆದರೆ ನೀವು ದುಡಿದದ್ದನ್ನು ಸಮರ್ಪಣೆ ಮಾಡುವ ಮೂಲಕ ಸಮಷ್ಟಿ ಸಮಾಜಕ್ಕೂ ಕೂಡ ನಿಮ್ಮ ಫಲ ಸಲ್ತಾ ಇದೆ. ಹಾಗಾಗಿ ಈ ಒಂದು ಹಿನ್ನೆಲೆಯಲ್ಲಿ ಅನುಷ್ಠಾನ ಅನ್ನುವಂಥದ್ದು ಉಭಯತಾಪಿ ನಡೆದರೆ ಆಗ ಇಡೀ ಸಮಾಜ ಆದರ್ಶ ಸಮಾಜವಾಗಿರಲಿಕ್ಕೆ ಸಾಧ್ಯವಾಗ್ತದೆ. ಅಂಥ ಹಿನ್ನೆಲೆಯಲ್ಲಿ ಶ್ರೀಗಳವರಲ್ಲಿ ಅಂಥ ವಿಶೇಷವಾದಂಥ ಒಂದು ಗುಣ ಇದೆ. ಅಧ್ಯಯನಶೀಲರಿದ್ದಾರೆ, ವಾಗ್ಮಿಗಳಿದ್ದಾರೆ, ಮತ್ತು ಸಮಾಜಮುಖಿಯಾಗಿ ಕಾರ್ಯಗಳನ್ನು ಮಾಡಬೇಕು ಅನ್ನುವಂಥ ಉತ್ಸಾಹವನ್ನು ಕೂಡ ಇಟ್ಕೊಂಡಿದ್ದಾರೆ. ಈ ಎಲ್ಲ ಹಿನ್ನೆಲೆ ಇರತಕ್ಕಂಥ ಶ್ರೀಮಗಳವರು ಈಗ ಮತ್ತೆ ಅನುಷ್ಠಾನಕ್ಕೆ ಹೋಗ್ತೀವಿ ಅಂತ ಮೊನ್ನೆ ನಮ್ಮ ಮಠಕ್ಕೆ ಬಂದಾಗ ಹೇಳಿದರು. ಹಿಂಗೆ 6 ತಿಂಗಳು ಅನುಷ್ಠಾನ ಮಾಡ್ತಾ ಇದ್ದೀನಿ ಅಂಥೇಳಿ ಒಂದು ಹೇಳಿದರು. ಕೊನೆಗೆ ಆಯಿತು, ಮತ್ತು ಅವ್ರ ಸಂಕಲ್ಪ ಅನ್ನುವಂಥ ಹಿನ್ನೆಲೆಯಲ್ಲಿ ಇವತ್ತು ಆ ಕಾರ್ಯಕ್ರಮದ ಆರಂಭ ಆಗಿದೆ. ಶ್ರೀಮಠದ ಅಭಿವೃದ್ಧಿ ಬಗ್ಗೆ ಈಗ ತಾನೇ ಇಬ್ಬರು ಮಾತನಾಡಿದರು, ರಾಘವೇಂದ್ರ ಅವರಾಗಲಿ ಗುರುಮೂರ್ತಿಯವರಾಗಲಿ. ನೀವೆಲ್ಲ ಅವರ ಅನುಷ್ಠಾನ, ಅವ್ರ ಕರ್ತವ್ಯ ಅವ್ರು ಮಾಡಿದರೆ ನಿಮ್ಮ ಉಳಿದ ಕರ್ತವ್ಯವನ್ನು ನೀವು ಮಾಡಬೇಕು ಅನ್ನುವಂಥದ್ದೇನೋ ಒಂದು ಇದೆ. ಅದು ನಿಜಕ್ಕೂ ಕೂಡ ಭಾಳ ಮೆಚ್ಚುವಂಥದ್ದು. ಯಾಕೆಂದರೆ ಸ್ವಾಮಿಗಳವರು ಇಡೀ ಜಗತ್ತಿನ ಕಲ್ಯಾಣಕ್ಕಾಗಿ, ಇಡೀ ಮನುಕುಲದ ಕಲ್ಯಾಣಕ್ಕಾಗಿ ಅವರ ಅನುಷ್ಠಾನವನ್ನು ಮಾಡ್ತಾ ಇದ್ದರೆ ಅವರ ಯೋಗಕ್ಷೇಮವನ್ನು ನೋಡ್ಕೊಳ್ತಕ್ಕಂಥವ್ರು ಯಾರಪ್ಪ ಅಂದರೆ ಸಮಾಜವನ್ನು ನೋಡ್ಕೊಳ್ತಕ್ಕಂಥದ್ದು. ಆ ಒಂದು ಹಿನ್ನೆಲೆಯಲ್ಲಿ ಶ್ರೀಮಠಕ್ಕೆ ಯಾವಾಗಲೂ ಕೂಡ ದೊಡ್ಡ ಶಕ್ತಿಯಾಗಿ ಇದ್ದೇ ಇದೆ. ಭಕ್ತರು ಇದ್ದಾರೆ. ಮತ್ತು ಸನ್ಮಾನ್ಯ ಯಡಿಯೂರಪ್ಪನವರು ನಾವು ಭಾಳ ವರ್ಷಗಳಿಂದಲೂ ಕೂಡ ಗಮನಿಸ್ತಾ ಇದ್ದೀವಿ. ರೇವಣಸಿದ್ಧ ಸ್ವಾಮಿಗಳು ಏನೂ ಕೇಳ್ತಿರ್ಲಿಲ್ಲ ಅವರು ಕೂಡ. ಆದರೆ ನಾವೇ ಎಷ್ಟೋ ಸಲ ಹೇಳಿದ್ವಿ ಇಲ್ಲಿ ಗದ್ದಿಗೆ ಕಟ್ಟಡದ ಬಗ್ಗೆ. ಮತ್ತು ಈ ನಮ್ಮನ್ನು ಇಲ್ಲಿಗೆ ಬಂದಾಗ ದೋಣಿಯಲ್ಲಿ ಕರ್ಕೊಂಬರೋರು ರೇವಣಸಿದ್ಧ ಸ್ವಾಮಿಗಳು, ಅವರೇ ದೋಣಿ ನಡೆಸೋರು. ಆ ತಂತಿ ಕಟ್ಕೊಂಡು ಎಳ್ಕೊಂತ ದೊಡ್ಡ ಪ್ರವಾಹ ಒಂದೊಂದು ಸಲ ಬಂದಿರೋದು. ಒಂದೊಂದು ಸಲ ಅವ್ರಿಗೆ ಹೆದರಿಕೆ ಆಗೋದು, ಏನಪ್ಪ ಇದು ಹಿಂಗೆ ಹೋಗ್ತಾರೋ ಅಲ್ಲ ಅಂತ. ಅಂಥ ಒಂದು ಹಿನ್ನೆಲೆಯಲ್ಲಿ ಇಲ್ಲಿ ಸೇತುವೆ ಇರಲಿಲ್ಲ. ಈ ಸೇತುವೆಯನ್ನು ಆ ಕಾಲದಲ್ಲಿ ನೋಡಿ ಯಡಿಯೂರಪ್ಪನವರು ಇದನ್ನು ಮಾಡಿಕೊಟ್ರು. ಎಷ್ಟು ಅನುಕೂಲ ಆಯಿತು ಈ ಗದ್ದಿಗೆ ಬರಲಿಕ್ಕೆ, ಭಕ್ತಾದಿಗಳೆಲ್ಲ ಬರಲಿಕ್ಕೆ ಅನ್ನುವಂಥದ್ದನ್ನು ನಿಜಕ್ಕೂ ಕೂಡ ಮೆಚ್ಚುವಂಥದ್ದು. ಆ ನಂತರ ನೋಡಿ ಹಲವಾರು ಈ ಗದ್ದಿಗೆ ಮುಂದೆ ಗದ್ದಿಗೆ ಕಟ್ಟಡ ಆಯಿತು. ಅವರ ಶ್ರೀಮತಿಯವರ ಹೆಸರಿನಲ್ಲಿ, ಇವರೆಲ್ಲ ತಾಯಿಯವರ ಹೆಸರಿನಲ್ಲಿ ಮಾಡಿದರು. ಮತ್ತು ಅಲ್ಲಿ ಪಾರ್ಕ್ ಮಾಡಿಕೊಟ್ರು ಇದಕ್ಕೆ. ಮತ್ತು ಇದಲ್ಲದೆ ನೋಡಿ ಇಲ್ಲಿ ಒಂದು ಮಹತ್ವದ ಕಾರ್ಯ ಆಗಿರೋದು ನೋಡಿದರೆ ನಮಗೆ ಆಶ್ಚರ್ಯ ಆಗ್ತದೆ. ನಾವು ಭಾಳ ವರ್ಷ ನೋಡಿರಲಿಲ್ಲ ಇದನ್ನು. ಎಂಥ ಒಂದು ಈ ಭಾಗದ ಸುಮಾರು ಎಷ್ಟು ಎಕರೆ ನೀರು ಕೊಡುವಂಥದ್ದು, 3000 ಹೆಕ್ಟೇರ್ ನೀರು ಕೊಡುವಂಥದ್ದು ಒಂದು ಮಹತ್ ಕಾರ್ಯ ಇಲ್ಲಿ ಆಗಿದೆ ಅಂತಂದರೆ ಅದು ಕೂಡ ಈ ಮಠದ ಕೃಷಿ ಕ್ಷೇತ್ರಕ್ಕೆ ಅವರು ಸಲ್ಲಿಸಿದಂಥ ಒಂದು ತಪಸ್ಸು ಬಹುಶಃ ಈ ಭಾಗದ ಎಲ್ಲ ರೈತರಿಗೂ ಕೂಡ ಅದು ಸಂದಾಯವಾಗಿದೆ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತಾ ಇದೆ. ಹಾಗಾಗಿ ಇದೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಈಗ ಮಠ ನೋಡ್ಕೊಂಡು ಬಂದ್ವಿ, ಭಾಳ ಚೆನ್ನಾಗಿ ಭವ್ಯವಾಗಿ ಮಠ ತಯಾರಾಗ್ತಾ ಇದೆ. ಇದೆಲ್ಲವೂ ಕೂಡ ಇವತ್ತು ಈ ಶ್ರೀಗಳವರು ಬಂದ ಮೇಲೆ ಈ ಬಹಿರ್ಮುಖವಾದಂಥ ಎಲ್ಲ ಕಾರ್ಯಗಳಿಗೂ ಕೂಡ ಸನ್ಮಾನ್ಯ ರಾಘವೇಂದ್ರ ಅವರು ಕೂಡ ಸಂಪೂರ್ಣವಾಗಿ ಅವರು ತಾವು ತೊಡಗಿಕೊಂಡಿದ್ದಾರೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಇವತ್ತು ಈ ಮಠಮಾನ್ಯಗಳಿಗೆಲ್ಲಕ್ಕೂ ಕೂಡ ನಾವು ಒಂದು ರೀತಿಯಿಂದ ಸಮಾಜ ಅಲಕ್ಷ್ಯ ಮಾಡಬಾರ್ದು. ಇದನ್ನೊಂದು ನೀವೆಲ್ಲರೂ ಕೂಡ ಗಮನಿಸಬೇಕು. ಯಾವುದೇ ಒಂದು ಮಠ ಇರಲಿ ಅದು ಸ್ವಾಮಿಗಳದಲ್ಲ, ಅದು ಸಾರ್ವಜನಿಕರದ್ದು, ಸಮಾಜದ್ದು. ಆ ಸಮಾಜದ ಮಠವನ್ನು ನೀವು ಕಾಪಾಡದೆ ಹೋದರೆ ನಾಳೆ ಸಮಾಜ ಬಡವಾಗ್ತದೆ, ಸಮಾಜ ಹಾಳಾಗ್ತದೆ. ಸಮಾಜಕ್ಕೆ ಇವತ್ತು ದಿಕ್ಸೂಚಿಯಾಗಿರುವಂಥದ್ದೇ ಮಠಮಾನ್ಯಗಳು. ಆ ಮಠಮಾನ್ಯಗಳನ್ನು ಕಾಪಾಡಿದ್ರೇ ಸಮಾಜ ಸದೃಢವಾಗಿರ್ಲಿಕ್ಕೆ ಸಾಧ್ಯ. ಇದನ್ನು ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕು. ಯಾರೊಬ್ಬರು ಅಂತಲ್ಲ, ಪ್ರತಿಯೊಬ್ಬರು ಕೂಡ ನಿಮ್ಮ ಪಾಲಿನ ಕರ್ತವ್ಯ, ನಿಮ್ಮ ಮನೆ, ನಿಮ್ಮ ಕುಟುಂಬದ ಸಂರಕ್ಷಣೆ ಎಷ್ಟು ಮುಖ್ಯವೋ ಹಾಗೆಯೇ ಮಠಮಾನ್ಯಗಳನ್ನು ರಕ್ಷಣೆ ಮಾಡುವುದು ಕೂಡ ಅಷ್ಟೇ ಮುಖ್ಯ ಅನ್ನೋದನ್ನು ನೀವೆಲ್ಲರೂ ಕೂಡ ಗಮನಿಸಬೇಕು. ಅಂಥ ಹಿನ್ನೆಲೆ ಇರುವಂತಹ ಶ್ರೀಮಠದ ಪರಂಪರೆಯ ಭಕ್ತರು ನೀವೆಲ್ಲ ಇಷ್ಟು ಜನ ಇವತ್ತಿಲ್ಲಿ ಸೇರಿದ್ದೀರಿ. ಹೆಣ್ಣುಮಕ್ಕಳು ಎಷ್ಟು ಜನ ಸೇರಿದ್ದಾರೆ ನೋಡಿ, ಭಾಳ ಸಂತೋಷ ಆಗ್ತಾ ಇದೆ. ಇಷ್ಟೆಲ್ಲ ಒಂದು ಕಾರ್ಯಕ್ಕೆ ಶ್ರೀಗಳವರನ್ನು ನೀವೆಲ್ಲರೂ ನಿಮ್ಮ ಭಕ್ತಿ ನೀವೇನು ಕೊಡಬೇಕಪ್ಪ ಅವ್ರಿಗೆ ಈಗ ಅಂದರೆ ಈಗ ಕೊಡಬೇಕಾದ್ದು ಭಕ್ತಿ ಭಿಕ್ಷೆ. ಈ ಅವ್ರ ಜೋಳಿಗೆ ಯಾವಾಗ ತುಂಬುತ್ತೆ ಅಂದರೆ ಭಕ್ತಿ ಭಿಕ್ಷೆ ನೀಡಿದಾಗ ತುಂಬುತ್ತೆ ಅವ್ರ ಜೋಳಿಗೆ, ದುಡ್ಡಿನಿಂದ ಅಲ್ಲ ಈಗ ಬೇಕಾಗಿರೋದು. ಆದ್ದರಿಂದ ನಿಮ್ಮೆಲ್ಲರ ಭಕ್ತಿ ಸಮರ್ಪಣೆ ಮಾಡುವಂಥ ಸಂದರ್ಭ ಇದು ಅನ್ನುವಂಥ ಮಾತನ್ನು ತಿಳಿಸಿ ಆ ಭಾವನೆ ನಿಮ್ಮೆಲ್ಲರಲ್ಲಿ ಬರಲಿ ಅಂತ ಹಾರೈಸಿ ನಮ್ಮ ಆಶೀರ್ವಚನ ಮುಕ್ತಾಯ ಮಾಡ್ತಿದೆ.